ಯೋಹಾನನ ಬರೆದಂತಹ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಈ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತು, ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ನಾನೇ ಒಳ್ಳೆ ಕುರುಬನೆಂಬುದಾಗಿ ಅವರು ಹೇಳುವಂಥದ್ದನ್ನು ನಾವು ಕಾಣುತ್ತೇವೆ. ಆಗ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಕುರುಬನಾಗಿದ್ದಾರೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಕುರುಬನಾಗಿದ್ದು ಅವರು ನಮಗೇನೆಲ್ಲ ಮಾಡ್ತಾರೆ? ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನಮಗೆ ಏನ್ ಮಾಡ್ತಾರೆ ಅಂತಂತಂದ್ರೆ, ಅವರು ನಮ್ಮನ್ನ ಶುದ್ಧೀಕರಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನಮಗೆ ಮಾಡೋ ಕಾರ್ಯ ಏನು? ಅವರು ಒಳ್ಳೆ ಕುರುಬನಾಗಿ ನಮ್ಮನ್ನ ಅವರು ಶುದ್ಧೀಕರಿಸ್ತಾರೆ. ಹಲ್ಲೆಲೂಯಾ. ಸಾಮಾನ್ಯವಾಗಿ ಏನಾಗುತ್ತೆ, ಕುರುಗಳಿಗೆ ದಿನಗಳು ಕಳೀತಾ ಆ ಕುರಿಗಳ ಮೇಲೆ ಇರುವಂತ ಕೂದಲು ಅದು ಬೆಳೀತಾ ಬರುತ್ತೆ. ಅದು ಯಾವಾಗ ತುಂಬಾ ಹೆಚ್ಚಾಗಿ ಬೆಳೆದು ಬಂದ್ಬಿಡುತ್ತೋ ಆ ಸಮಯದಲ್ಲಿ ಕುರುಬ ಏನ್ ಮಾಡ್ತಾನೆ, ಅದನ್ನ ಹಿಡ್ಕೊಂಡು ಕೂದಲನ್ನೆಲ್ಲ ಕತ್ತರಿಸಿ ಅದನ್ನೆಲ್ಲ ತೆಗೆದಾಕ್ತಾನೆ. ಅದನ್ನ ಉಣ್ಣೆ ಕತ್ತರಿಸಲು ಅಂತ ಹೇಳ್ತಾರೆ. ಆಗ ಒಂದು ಕುರಿಯಲ್ಲಿ ಏನಾಗುತ್ತೆ, ದಿನಗಳು ಕಳೆದಂಗೆ ಕೂದಲು ಬೆಳೀತಾ ಜಾಸ್ತಿ ಆಗ್ಬಿಡುತ್ತೆ. ಆ ಜಾಸ್ತಿ ಆಗೋ ಸಂದರ್ಭದಲ್ಲಿ ಒಬ್ಬ ಕುರುಬ ಅದನ್ನ ಹಿಡ್ಕೊಂಡು ಅದ್ರ ಕೂದಲನ್ನೆಲ್ಲ ಕತ್ತರಿಸಿ ಅದನ್ನೆಲ್ಲ ತೆಗೆದಾಕಿ ಅದನ್ನ ಶುದ್ಧಿ ಮಾಡ್ತಾನೆ. ಯಾವ ರೀತಿ ಒಬ್ಬ ಕುರುಬ ಒಂದು ಕುರಿಯನ್ನ ಉಣ್ಣೆಯನ್ನು ಕತ್ತರಿಸಿ ಅದನ್ನು ಶುದ್ಧಿ ಮಾಡ್ತಾನೋ, ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿದ್ದುಕೊಂಡು ನನ್ನನ್ನ ನಿಮ್ಮನ್ನ ಶುದ್ಧಿ ಮಾಡುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನ ಶುದ್ಧಿ ಮಾಡುವಂಥದ್ದು. ಆದ್ರೆ ಅವರು ನಮ್ಮಲ್ಲಿ ಏನನ್ನೆಲ್ಲ ಶುದ್ಧಿ ಮಾಡ್ತಾರೆ? ಅಂತಂದ್ರೆ, ಒಂದು, ನಮ್ಮಲ್ಲಿ ಬೆಳೆದು ಬರುವಂತ ಅನಗತ್ಯವಾದ ನಡವಳಿಕೆಗಳನ್ನ, ಗುಣ ಸ್ವಭಾವಗಳನ್ನ ನಮ್ಮಿಂದ ಅವರು ಶುದ್ಧಿ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ, ಕುರಿಗೆ ಯಾವ ತರ ಕೂದಲುಗಳು ಬೆಳೀತಾ ಬರುತ್ತೋ ಅದೇ ರೀತಿಯಾಗಿನೇ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮಲ್ಲಿ ಏನಾಗ್ಬಿಡುತ್ತೆ, ಅನಗತ್ಯವಾದ ಗುಣ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳು ಕಂಡು ಬರೋದಕ್ಕೆ ಅವಕಾಶ ಇರುತ್ತೆ. ಆಗ ದೇವರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಒಳ್ಳೆ ಗುರುವನಾಗಿದ್ದುಕೊಂಡು ನಮ್ಮಲ್ಲಿ ಆ ಅನಗತ್ಯವಾದ ಗುಣ ಸ್ವಭಾವಗಳನ್ನು, ನಡವಳಿಕೆಗಳನ್ನ ಕಾಲಕ್ಕೆ ನಮ್ಮಿಂದ ತೆಗೆದು ಹಾಕ್ತಾ ಬರ್ತಾರೆ. ನಮ್ಮನ್ನು ಶುದ್ಧಿ ಮಾಡ್ತಾ ಬರ್ತಾರೆ. ಹಲ್ಲೆಲೂಯಾ. ಆಗ ನಮ್ಮಲ್ಲಿ ಏನೆಲ್ಲ ಅನಗತ್ಯವಾದ ಗುಣ ಸ್ವಭಾವಗಳು, ನಡವಳಿಕೆಗಳು ಕಂಡು ಬರಬಹುದು ಅಂತಂದ್ರೆ, ಸಹಜವಾಗಿ ಮನುಷ್ಯನಲ್ಲಿ ಕಂಡು ಬರೋದೇನಂತಂದ್ರೆ ಗರ್ವ. ಏನಾಗುತ್ತೆ, ನಾವು ಕರ್ತನ ಬಳಿಗೆ ಬರುವಾಗ ನಮ್ಮ ಜೀವನ ಹೇಗೋ ಆಗಿರುತ್ತೆ. ಕಷ್ಟ, ಸಂಕಟ, ಬಾಧೆ, ಸಮಸ್ಯೆ ಹೆಂಗೋ ದೇವರೇ ಅಂತ ಹೆಂಗೋ ನಾವು ಬದುಕಿ ಬರ್ತಾ ಇರ್ತೀವಿ. ಆದ್ರೆ ಕರ್ತನ ಬಳಿಗೆ ಬರುವಾಗ ನಾವೇನ್ ಮಾಡ್ತೀವಿ, ದೇವರೇ ನಮಗೆ ಇಷ್ಟೆಲ್ಲ ಕಷ್ಟ, ಸಮಸ್ಯೆ, ತೊಂದರೆ, ಬಾಧೆಗಳೆಲ್ಲ ಇದೆಯಪ್ಪ, ನೀನ್ ನಮಗೆ ಸಹಾಯ ಮಾಡು, ದೇವರೇ ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮ ಜೀವನ ಚೆನ್ನಾಗಿ ಮಾಡು ಅಂತ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ದೇವರು ಒಳ್ಳೆಯವರು. ಅವ್ರೇನ್ ಮಾಡ್ತಾರೆ, ಅವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮಗೆ ಬೇಕಾಗಿರೋ ಕೆಲಸ ಕಾರ್ಯ ಕೊಡ್ತಾರೆ, ನಮಗೆ ಬೇಕಾಗಿರೋ ಆದಾಯ ಕೊಡ್ತಾರೆ, ನಮ್ಮ ಕಷ್ಟವನ್ನು ಪರಿಹರಿಸ್ತಾರೆ, ನಮಗೆ ಸಮಾಧಾನ ಕೊಡ್ತಾರೆ, ದೀನರಾಗಿರುವಂತ ನಮ್ಮನ್ನ ಮೇಲೆ ಕೆತ್ತುತ್ತಾರೆ, ನಮ್ಮ ಜೀವನಗಳು ಒಳ್ಳೆ ಸ್ಥಾನಕ್ಕೆ ಬರೋ ಹಾಗೆ ಮಾಡ್ತಾರೆ. ಲೋಕ ರೀತಿಯಾಗಿ ಎಲ್ಲ ತರ ದೇವರು ನಮಗೆ ಸಹಾಯ ಮಾಡ್ತಾರೆ. ಆಗ ಒಂದು ಕಾಲದಲ್ಲಿ ಯಾರು ಬೇಡನಾಗಿದ್ದಂತ, ತಿರಸ್ಕರಿಸಲ್ಪಟ್ಟ, ತುಳಿಯಲ್ಪಟ್ಟ, ಕೈಬಿಡಲ್ಪಟ್ಟ, ಅವಮಾನಕ್ಕೊಳಗಾದ, ನಿಂದನೆಗೊಳಗಾದ, ದೂಷಣೆಗೊಳಗಾದ ಜೀವಿತದಿಂದ ದೇವರು ನಮ್ಮನ್ನ ಒಳ್ಳೆಯ ಜೀವಿತಕ್ಕೆ ತಂದು ನಿಲ್ಲಿಸಿ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅನೇಕರು ನೋಡಿ ನಮ್ಮನ್ನ ಸಂತೋಷ ಪಡುವ ಹಾಗೆ, ಆಶ್ಚರ್ಯ ಪಡುವ ಹಾಗೆ ದೇವರು ನಮ್ಮನ್ನ ನಡೆಸ್ತಾರೆ. ಆದ್ರೆ ಇಂಥ ಕಾಲಘಟ್ಟಗಳಲ್ಲಿ ಕೆಲವರಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಅವರ ಹಿಂದಿನ ದೀನತೆಯನ್ನ ಅವ್ರು ಮರೆತು ಹೋಗಿ, ಅವರ ಹಿಂದಿನ ಜೀವಿತವನ್ನ ಮರೆತು ಹೋಗಿ ಅವರಲ್ಲಿ ಗರ್ವ ಬಂದ್ಬಿಡುತ್ತೆ. ನಮ್ಗೆ ಇವತ್ತೇನು ಕಮ್ಮಿ ಇದೆ, ನಮಗೂ ಇವತ್ತೇನು ಕಷ್ಟ ಇದೆ, ನಾವೆಲ್ಲ ತರ ಚೆನ್ನಾಗಿದ್ದೀವಿ, ನಮ್ಗೆ ಅದಿದೆ, ನಮ್ಗೆ ಇದಿದೆ ಅಂತ ಕೆಲವರಲ್ಲಿ ಏನಾಗುತ್ತೆ, ಹಳೆಯ ಜೀವಿತವನ್ನ ಅವ್ರು ಮರೆತು ಹೋಗಿ ನಾವು ಎಂಥ ಸ್ಥಾನದಲ್ಲಿ ಇದ್ವಿ, ದೇವರು ನಮ್ಮನ್ನ ಯಾವ ರೀತಿಯಾಗಿ ತಂದು ನಿಲ್ಲಿಸಿದ್ದಾರೆ, ದೇವರೇ ನನಗೆ ಸ್ತೋತ್ರಪ್ಪ, ನಾನು ಎಷ್ಟು ಒಳ್ಳೆಯವನು, ನಾವೇನು ಅಲ್ಲ ಸ್ವಾಮಿ, ಎಲ್ಲ ನೀನೇ ಸ್ವಾಮಿ ಅಂತ ಅನ್ನೋದನ್ನ ಮರೆತು ಹೋಗಿ ನಮ್ಮಿಂದ ಎಲ್ಲ ಆಗುತ್ತೆ, ನಾವಿವತ್ತು ಯಾವ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅವರಲ್ಲಿ ಗರ್ವ ಅನ್ನೋದು ಕೆಲವರಲ್ಲಿ ಬಂದುಬಿಡುತ್ತೆ. ಆದರೆ ಈ ರೀತಿಯಾಗಿ ಗರ್ವ ಅನ್ನೋದು ಒಂದು ಮನುಷ್ಯನಲ್ಲಿ ಪ್ರವೇಶ ಮಾಡುವಾಗ, ಅನಗತ್ಯವಾದ ಒಂದು ಕೆಟ್ಟ ಗುಣ ಸ್ವಭಾವ, ನಡವಳಿಕೆ ತನ್ನಲ್ಲಿ ಕಾಣಿಸುವಾಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಒಳ್ಳೆ ಗುರುವನಾಗಿ ಅವ್ರು ನಮ್ಮನ್ನು ಹಿಡ್ಕೊಂಡು ಅದನ್ನ ನಮ್ಮಿಂದ ಶುದ್ಧೀಕರಿಸಿ ನಮ್ಮನ್ನ ಪರಿಶುದ್ಧರಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಆಗ ಅವ್ರೇನ್ ಮಾಡ್ತಾರೆ, ನಮ್ಮನ್ನ ಯಾವ ರೀತಿಯಾಗಿ ನಮ್ಗೆ ಬುದ್ಧಿ ಕಲಿಸ್ಬೇಕು ಆ ರೀತಿಯಾಗಿ ಬುದ್ಧಿ ಕಲಿಸಿ, ಯಾವ ರೀತಿಯಾಗಿ ಆ ರೀತಿ ನಮ್ಮಲ್ಲಿ ಬೆಳೆದು ಬರುವಂತಹ ಒಂದು ಗರ್ವ, ಏನೇ ನಡವಳಿಕೆಗಳಾಗಿರಲಿ ಅದನ್ನ ನಮ್ಮಲ್ಲಿ ತೆಗೆದು ಹಾಕಬೇಕು, ಆ ರೀತಿಯಾಗಿ ಅವ್ರು ನಮ್ಮಿಂದ ತೆಗೆದು ಹಾಕ್ತಾರೆ. ಹಲ್ಲೆಲೂಯಾ. ಇದ್ರ ಮೂಲಕವಾಗಿ ಅವ್ರೇನ್ ಮಾಡ್ತಾರೆ, ನಮ್ಮನ್ನ ಶುದ್ಧಿ ಮಾಡುವಂತವರಾಗಿ ಇರ್ತಾರೆ. ಆಗ ಒಂದು ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ,
ಕುರಿಗಳಿಗೆ ಕೂದಲು ಬೆಳೆದು ಬರೋ ರೀತಿಯಲ್ಲಿ ಅನಗತ್ಯವಾದ ಗುಣ ಸ್ವಭಾವಗಳು ಬೆಳೆದು ಬರೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಅವರು ಕಾಲಕ್ಕೆ ಶುದ್ಧಿ ಮಾಡಿ ನಮ್ಮನ್ನ ಸರಿಯಾದ ದಾರಿಗೆ ತರ್ತಾರೆ. ಇನ್ನೂ ಒಂದು ಅವ್ರು ಮಾಡುವಂತ ಒಂದು ಕೆಲಸ ಏನಂತಂದ್ರೆ, ನಮ್ಮ ಜೀವಿತದಲ್ಲಿ ಅನಗತ್ಯವಾದ ಮನುಷ್ಯರುಗಳನ್ನ ನಮ್ಮ ಜೀವಿತದಿಂದ ಹೊರ ಹಾಕ್ತಾರೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಸುತ್ತಮುತ್ತ ಮನುಷ್ಯರಿರ್ತಾರೆ, ಎಲ್ಲಾ ಕಡೆಗಳಲ್ಲಿ ಜನಗಳಿರ್ತಾರೆ. ಕೆಲವರು ನಮಗೆ ತುಂಬಾ ಸಮೀಪವಾಗಿರುವಂತವ್ರು ಇರ್ತಾರೆ, ಕೆಲವರು ನಮಗೆ ದೂರವಾಗಿರುವಂತವ್ರು ಇರ್ತಾರೆ, ಔಪಾಡದವರು ಇರ್ತಾರೆ, ಕೆಲವರು ನಮಗೆ ತುಂಬಾ ಅನ್ಯೋನ್ಯವಾಗಿ ಇರ್ತಾರೆ. ಈ ರೀತಿಯಾಗಿ ನಾವು ಭೂಲೋಕದಲ್ಲಿ ಮನುಷ್ಯರೊಟ್ಟಿಗೆ ಒಡನಾಟ ಇಟ್ಕೊಂಡು ಜೀವನ ಮಾಡ್ತಾ ಇರುವಾಗ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ವ್ಯಕ್ತಿಗಳನ್ನ ನಾವು ತುಂಬಾ ಹತ್ರಕ್ಕೆ ಸೇರಿಸ್ಕೊಳ್ತೇವೆ. ನಾವೇನ್ ಅನ್ಕೊಂತೀವಿ, ಅವ್ರು ನಮ್ಗೆ ತುಂಬಾ ಬೇಕಾಗಿರೋರು, ಅವ್ರ ಜೊತೆ ನಾವು ಅನ್ಯೋನ್ಯವಾಗಿರ್ಬೇಕು, ಅವ್ರು ನಮಗೆ ಸಮೀಪವಾಗಿರ್ಬೇಕು ಅಂತ ಸಂಬಂಧವನ್ನ ನಾವೊಂದು ಐಕ್ಯತೆಯನ್ನ ಅನ್ಯೋನ್ಯತೆಯನ್ನ ಇಟ್ಕೊಳ್ತೇವೆ. ಆದ್ರೆ ವಾಸ್ತವವಾಗಿ ಅವರ ಸಂಬಂಧ ನಮಗೆ ಅಷ್ಟು ಬೇಕಾಗಿರುವುದಿಲ್ಲ, ಅವರೊಟ್ಟಿಗೆ ಒಡನಾಟ ನಮಗೆ ಅಗತ್ಯ ಇರುವುದಿಲ್ಲ, ಅವ್ರ ಜೊತೆ ನಾವು ಸೇರಬೇಕಾಗಿ ಇರೋದಿಲ್ಲ. ಆದ್ರೆ ಅದು ನಮಗೆ ಗೊತ್ತಿರೋದಿಲ್ಲ, ಆದ್ರೆ ಅದು ದೇವರಿಗೆ ಗೊತ್ತಿರುತ್ತೆ. ಆದ್ರೆ ಆಗ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ ರೀತಿಯಾಗಿ ಅವರ ಸಂಬಂಧವನ್ನ ಮುರಿದು ಹಾಕಿ ನಮ್ಮ ಜೀವಿತದಲ್ಲಿ ನಮಗೆ ಅನಗತ್ಯವಾಗಿರುವಂತ ಮನುಷ್ಯರನ್ನ ನಮ್ಮಿಂದ ಹೊರ ಹಾಕಬೇಕು, ಆ ರೀತಿಯಾಗಿ ಆ ಸಂಬಂಧವನ್ನು ಮುರಿದು ಹಾಕಿ ನಮ್ಮ ಜೀವಿತಗಳಿಂದ ನಮಗೆ ಅನಗತ್ಯವಾಗಿರುವಂತ ಮನುಷ್ಯರನ್ನ ಆಚೆ ಹಾಕ್ಬಿಡ್ತಾರೆ. ಬೇಡದಿರುವಂತಹ ಸಂಬಂಧಗಳನ್ನ, ಬೇಡದಿರುವಂತಹ ಸಂಪರ್ಕಗಳನ್ನ, ಬೇಡದಿರುವಂತಹ ಒಡನಾಟವನ್ನ ನಮ್ಮಿಂದ ಕರ್ತನು ದೂರ ಮಾಡ್ತಾರೆ. ಆದ್ರೆ ನಮಗೆ ಆ ಕ್ಷಣದಲ್ಲಿ ಅದು ಅರ್ಥ ಆಗದೆ ಹೋಗಬಹುದು. ನಮ್ಗೇನ್ ಅನಿಸ್ಬೋದು, ಅಯ್ಯೋ ಇಂಥ ಒಬ್ಬ ಮನುಷ್ಯ ನಮಗೆ ತುಂಬಾ ಮುಖ್ಯ, ಇವ್ರ ಜೊತೆ ಅನ್ಯೋನ್ಯತೆಯಲ್ಲಿ ಇರಬೇಕಾಗಿರೋದು ನಮಗೆ ತುಂಬಾ ಮುಖ್ಯ, ಇವ್ರು ನಮಗೆ ತುಂಬಾ ಬೇಕು ಅಂತ ನಾವು ಅನ್ಕೊಂಡಿರಬಹುದು. ನಮ್ಮ ದೃಷ್ಟಿಗೆ ಆ ರೀತಿಯಾಗಿ ಕಾಣಿಸಬಹುದು. ಆದ್ರೆ ದೇವರು ಗೊತ್ತು, ಅವರು ನಮಗೆ ಬೇಕಾಗಿಲ್ಲ, ಅವ್ರ ಸಂಬಂಧ ನಮಗೆ ಅಗತ್ಯ ಇಲ್ಲ, ಅವರೊಟ್ಟಿಗಿನ ಅನ್ಯೋನ್ಯತೆ ನಮಗೆ ಬೇಕಾಗಿಲ್ಲ ಅನ್ನೋದು ದೇವರು ಗೊತ್ತಿರುತ್ತೆ. ದೇವರೇನ್ ಮಾಡ್ತಾರೆ, ಯಾವ ತರ ದೂರ ಮಾಡ್ಬೇಕು ಆ ತರ ದೂರ ಮಾಡ್ತಾರೆ. ಆದ್ರೆ ಆವಾಗ ಏನಾಗುತ್ತೆ, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ದೇವರೇ, ಇವ್ರು ಯಾರು ನಮ್ಮ ಜೊತೆ ಅನ್ಯೋನ್ಯತೆಯಲ್ಲಿ ಇದ್ರು, ಇವ್ರು ಯಾರು ನಮ್ಮ ಜೊತೆ ಒಳ್ಳೆ ಸಂಬಂಧದಲ್ಲಿದ್ರು, ಇವ್ರು ನಮ್ಮಿಂದ ಇವಾಗ ದೂರ ಆಗ್ಬಿಟ್ರು, ಅವ್ರು ನಮ್ಮನ್ನ ಇವಾಗ ಮಾತಾಡ್ಸೋದಿಲ್ಲ, ಅವ್ರು ನಮ್ಮ ಜೊತೆ ಇವಾಗ ಸೇರೋದಿಲ್ಲ, ಯಾಕೆ ಇದನ್ನ ಆಗ್ಬಿಟ್ರು, ದೇವರೇ ಯಾಕಪ್ಪ ಇದನ್ನ ಆಗೋಯ್ತು ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ದೇವರು ಆ ಕಾರ್ಯವನ್ನ ಮಾಡಿದಾಗ ನಮಗೆ ಅರ್ಥ ಆಗದೆ ಹೋಗಬಹುದು. ಕೆಲವು ಸಲ ನಮಗೆ ಬಾಧೆ ಕೂಡ ಆಗಬಹುದು. ಆದ್ರೆ ಒಂದು ದಿವಸ ಅರ್ಥ ಆಗುತ್ತೆ, ಇವರು ನಮ್ಮಿಂದ ದೂರ ಹೋಗಿದ್ದು ನಮಗೆ ಎಷ್ಟೋ ಒಳ್ಳೇದಾಯ್ತು. ಆವತ್ತು ಅವ್ರು ನಮ್ಮಿಂದ ದೂರ ಹೋದಾಗ, ಅಯ್ಯೋ ಯಾಕಪ್ಪ ಈ ಒಂದು ಸಂಬಂಧ ನಮ್ಮಿಂದ ದೂರ ಹೋಯ್ತು, ಯಾಕಪ್ಪ ಇವ್ರು ನಮ್ಮಿಂದ ದೂರ ಆದ್ರು, ಅಯ್ಯೋ ದೇವರೇ ಯಾಕಪ್ಪ ಹಿಂಗಾಯ್ತು ಅಂತ ನಮಗೆ ತುಂಬಾ ನಿರಾಸೆ ಆಗಿರ್ಬೋದು, ಬಾಧೆ ಆಗಿರ್ಬೋದು. ಆದ್ರೆ ಒಂದು ದಿವಸ ಅರ್ಥ ಆಗುತ್ತೆ, ಇವರು ಆವತ್ತೇ ನಮ್ಮಿಂದ ದೂರ ಹೋಗಿದ್ದು ನಮಗೆ ಒಳ್ಳೇದು. ಇವತ್ತಿನವರೆಗೂ ಅವ್ರು ನಮ್ಮ ಜೊತೆ ಇದ್ದಿದ್ದಾರೆ, ಇವತ್ತಿನವರೆಗೂ ಅವ್ರ ಜೊತೆ ನಾವು ಸಂಬಂಧದಲ್ಲಿ ಇದ್ದಿದ್ದಾರೆ, ನಮಗೇನೆ ತೊಂದರೆ ಆಗಿರೋದು, ನಮಗೆ ಕಷ್ಟ ಆಗಿರೋದು. ಆದ್ರೆ ಆವತ್ತೇ ಅವ್ರು ನಮ್ಮ ಜೀವಿತದಿಂದ ದೂರ ಉಳಿದಿದ್ದು ನಮಗೆ ಎಷ್ಟೋ ಒಳ್ಳೆಯದು. ದೇವರೇ, ನೀನು ಆವತ್ತೇ ಅವ್ರನ್ನ ನಮ್ಮಿಂದ ದೂರ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಅಂತ ನಾವು ಹೇಳೋ ತರ ಪರಿಸ್ಥಿತಿ ಬರುತ್ತೆ. ಆಗ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ನಮ್ಮನ್ನು ಶುದ್ಧಿ ಮಾಡ್ತಾರೆ. ಅನಗತ್ಯವಾದ ಗುಣ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳನ್ನ ನಮ್ಮನ್ನು ಶುದ್ಧಿ ಮಾಡ್ತಾರೆ. ಅನಗತ್ಯವಾದ ಮನುಷ್ಯರುಗಳನ್ನ ನಮ್ಮಿಂದ ದೂರ ಮಾಡಿ ನಮ್ಮನ್ನ ಅವರು ಶುದ್ಧಿ ಮಾಡ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮನ್ನ ಶುದ್ಧೀಕರಿಸುವಾತನು. ಒಬ್ಬ ಕುರುಬನು ತನ್ನ ಕುರಿಗಳನ್ನ, ತನ್ನಲ್ಲಿ ಬೆಳೆದು ಬರುವಂತ ಅನಗತ್ಯವಾದ ಕೂದಲನ್ನ ಕತ್ತರಿಸಿ ತೆಗೆದು ಹಾಕಿ ಅದನ್ನ ಶುದ್ಧಿ ಮಾಡುತ್ತಾರ, ನಮ್ಮಲ್ಲಿ ಬರುವಂತ ಅನಗತ್ಯವಾದ ಗುಣ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳನ್ನು, ಮನುಷ್ಯರನ್ನು, ಸಂಬಂಧಗಳನ್ನು, ಸಂಪರ್ಕಗಳನ್ನು, ಅನ್ಯೋನ್ಯತೆಗಳನ್ನ ಕರ್ತನ ತೆಗೆದು ಹಾಕಿ ನಮ್ಮನ್ನ ಕಾಲಕ್ಕೆ ಅವರು ಶುದ್ಧಿ ಮಾಡುವಂತವர்களಾಗಿರ್ತಾರೆ. ಆಗ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನಮ್ಮನ್ನ ಶುದ್ಧಿ ಮಾಡುವಾತನು. ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತನು ನಮ್ಮನ್ನ ಶುದ್ಧೀಕರಿಸುವುದಕ್ಕೆ ನಮ್ಮನ್ನ ನಾವು ಒಪ್ಪಿಸಿಕೊಡುವಂತವರಾಗಿರಬೇಕು. ಆತನು ನಮ್ಮನ್ನು ಶುದ್ಧೀಕರಿಸುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯ. ಆಗ ಒಂದು ವೇಳೆ ಕುರಿಗೇನಾಗುತ್ತೆ, ಕೂದಲು ಬೆಳೀತಾ 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 ಹೆಚ್ಚಾಗ್ತಾ ಬರುತ್ತೆ. ಕುರುಬ ಅದನ್ನ ಹಿಡ್ಕೊಂಡು ಅದನ್ನೆಲ್ಲ ಕತ್ತರಿಸಿ ಅದನ್ನು ಶುದ್ಧಿ ಮಾಡ್ತಾನೆ. ಆದ್ರೆ ಒಂದು ವೇಳೆ ಆ ಕುರಿಗೆ ತನ್ನ ಕೂದಲನ್ನೆಲ್ಲ ಕತ್ತರಿಸಿಕೊಂಡು ಶುದ್ಧಿ ಆಗೋದಕ್ಕೆ ಇಷ್ಟ ಇದ್ದೀರಾ, ಅದು ಓಡೋಗ್ತಾ ಇದ್ರೆ ಕುರುಬ ಏನ್ ಮಾಡಕ್ಕಾಗುತ್ತೆ, ಹೋಗ ನಿನ್ ಕೂದಲೇ ಕತ್ತರಿಸಲ್ಲ, ಹೋಗೋದೇ ಬಿಡ್ಬಿಡುತ್ತೆ. ಆದ್ರೆ ಆಮೇಲೆ ಏನಾಗುತ್ತೆ, ಅದು ಆ ಕುರಿಗೇನೆ ಸಮಸ್ಯೆ ಆಗುತ್ತೆ. ಏನಂತಂದ್ರೆ ಆ ಕೂದಲು ಬೆಳೀತಾ 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 ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಕೂದಲನ್ನು ಕತ್ತರಿಸದೇನೆ ಹೋಗ್ಬಿಟ್ರೆ ಅದೇ ಒಂದು ದೊಡ್ಡ ಬೆಟ್ಟ ತರ ಬೆಳ್ಕೊಂಡ್ಬಿಡುತ್ತೆ, ಒಂದು ಪೊರೆ ತರ ಬೆಳ್ಕೊಂಡು ಅದನ್ನೇ ಮುಚ್ಕೊಂಡ್ಬಿಡುತ್ತೆ. ಅವಾಗೇನಾಗುತ್ತೆ, ಅದಕ್ಕೆ ಅದು ಹೊರೆ ಆಗುತ್ತೆ, ತನ್ನ ಕೂದಲು ತನಗೆ ಭಾರವಾಗುತ್ತೆ, ಅದಕ್ಕೆ ನಡೆಯೋದಕ್ಕಾಗೋದಿಲ್ಲ.
ಬೇರೆ ಕುರಿಗಳೆಲ್ಲ ಅದಕ್ಕೆ ಯಾವುದೇ ತೂಕ ಇಲ್ದಾರ, ಹೆಚ್ಚಿನ ಕೂದಲು ಇಲ್ದಾರ, ಭಾರ ಇಲ್ದಾರ ಆರಾಮಾಗಿ ಹೋಗ್ತಾ ಇದ್ರೆ, ಇದು ಮೈ ತುಂಬಾ ಕೂದಲನ್ನ ಬೆಟ್ಟ ತರ ತುಂಬಿಸ್ಕೊಂಡು ನಡೆಯೋದಕ್ಕಾಗ್ದಿರ ಕಷ್ಟ ಪಡ್ಕೊಂಡು ಬಾಧೆ ಪಡ್ಕೊಂಡು ಹೋಗ್ಬೇಕಾದ್ರೆ ಪರಿಸ್ಥಿತಿ ಬರುತ್ತೆ. ಆಗ ಕುರುಬ ಒಂದು ಕುರಿಯನ್ನ ಅದ್ರ ಕೂದಲಿನಿಂದ ಶುದ್ಧೀಕರಿಸಿಲ್ಲ ಅಂತಂದ್ರೆ, ಅದು ಶುದ್ಧೀಕರಿಸಲ್ಪಡೋದಕ್ಕೆ ಅದಕ್ಕೆ ಮನಸ್ಸಿಲ್ದಿರ ಅದು ಓಡೋಗುತ್ತೆ ಅನ್ನೋ ಹಾಗಾದ್ರೆ ಆ ಕುರಿಗೆನೆ ಅದು ಸಮಸ್ಯೆ. ಕೂದಲೆಲ್ಲ ಜಾಸ್ತಿಯಾಗಿ ನಡೆದಾಡಕ್ಕಾಗ್ದಿರ ಕಷ್ಟ ಪಡ್ಬೇಕಾದ ಪರಿಸ್ಥಿತಿ ಅದಕ್ಕೆ ಬರುತ್ತೆ. ಅದೇ ರೀತಿಯಾಗಿ ನಾನು ನೀವು ಕರ್ತನಿಂದ ಶುದ್ಧೀಕರಿಸಲ್ಪಡಬೇಕು. ಆದ್ರೆ ಕರ್ತನಿಂದ ನಾವು ಶುದ್ಧೀಕರಿಸಲ್ಪಡೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತಂದ್ರೆ, ಕರ್ತನಿಂದ ಶುದ್ಧೀಕರಿಸಲ್ಪಡೋದಕ್ಕೆ ನಮ್ಮನ್ನ ನಾವು ಒಪ್ಪಿಸಿಕೊಡಲಿಲ್ಲ ಅಂತಂದ್ರೆ, ನಮ್ಮಲ್ಲಿ ಶುದ್ಧೀಕರಿಸಲ್ಪಡಬೇಕಾಗಿರುವಂತಹ ಕಾರ್ಯಗಳು ಹಾಗೆ ಉಳಿಕೊಂಡು ಅದು ನಮಗೆ ಹೊರೆಯಾಗಿ ಹೋಗುತ್ತೆ. ನಮ್ಮಲ್ಲಿರುವಂತ ತಪ್ಪಾದ ಗುಣಗಳು, ನಡವಳಿಕೆಗಳು, ಕ್ರಿಯೆಗಳು ನಮಗೆ ಘಾಸಿಯನ್ನುಂಟು ಮಾಡುತ್ತೆ. ನಾವು ಉಳಿಸಿಕೊಳ್ಳುವಂತ ಅಗತ್ಯವಿಲ್ಲದಿರುವಂತಹ ಸಂಬಂಧಗಳು, ಅನ್ಯೋನ್ಯತೆಗಳು ನಮಗೆ ತೊಂದರೆಗಳನ್ನ ತಂದು ಕೊಡುತ್ತೆ. ಕೊನೆಗೆ ಒಂದು ದಿವಸಕ್ಕೆ ಎಲ್ಲಿಗೆ ಬರುತ್ತೆ ಅಂದ್ರೆ, ಅಯ್ಯೋ ನಮ್ಮ ಕೈಲಿ ಆಗ್ತಾ ಇಲ್ಲಪ್ಪ, ಅಯ್ಯೋ ಏನಪ್ಪಾ ಈ ತೊಂದರೆ, ಏನಪ್ಪಾ ಈ ಸಮಸ್ಯೆ, ಏನಪ್ಪಾ ಈ ಬಾಧೆ ಅಂತ ನಮ್ಮಿಂದ ಶುದ್ಧೀಕರಿಸಲ್ಪಡದೆ ಉಳಿಯುವಂತ ಗುಣಗಳು, ನಡವಳಿಕೆಗಳು, ಮನುಷ್ಯರುಗಳು ನಮಗೆ ಉರುಳಾಗಿ ಮಾರ್ಪಡ್ತಾರೆ. ಕೊನೆಗೆ ಆ ಕುರಿ ಮೈ ತುಂಬಾ ಕೂದಲು ತುಂಬಿಕೊಂಡು ಅದನ್ನು ಭಾರ ತಡೆಯೋದಕ್ಕಾಗ್ದಿರ ಆಮೇಲೆ ಏನ್ ಮಾಡ್ಬೇಕಾಗತ್ತೆ, ಅಯ್ಯೋ ಕುರುಬಾ ಮೊದಲು ಕೂದಲೆಲ್ಲ ತೆರಕಪ್ಪ, ನನ್ನ ಕೈಯಲ್ಲಿ ಭಾರ ತಡೆಯಕ್ಕೆ ಆಗ್ತಾ ಇಲ್ಲ ಅಂತ ಹೋಗ್ಬೇಕಾಗುತ್ತೆ. ಅದೇ ತರನೇ ನಾವು ಕರ್ತನ ನಮ್ಮನ್ನು ಶುದ್ಧೀಕರಿಸುವುದಕ್ಕೆ ಒಪ್ಪಿಸಿಕೊಡಲಿಲ್ಲವಾದರೆ ಕೊನೆಗೇನಾಗುತ್ತೆ, ಅದು ನಮಗೆ ಮುಳ್ಳಾಗಿ ಚುಚ್ಚಿ, ನಮಗೆ ಭಾರವಾಗಿ, ಸಂಕಟವಾಗಿ, ಸಮಸ್ಯೆಯಾಗಿ, ತೊಂದರೆ ಆಗಿ ಆಮೇಲೆ ನಾವೇ ದೇವರೇ ಅಂತ ಹೋಗ್ಬೇಕಾಗತ್ತೆ. ದೇವರೇ ನನ್ನ ಈ ಒಂದು ಗುಣ ಸ್ವಭಾವಗಳನ್ನು ನನ್ನಿಂದ ತೆಗೆದು ಹಾಕು, ಇಂಥ ಬೇಡದಿರುವಂತ ಸಂಬಂಧಗಳನ್ನ ತೆಗೆದು ಹಾಕು, ದೇವರೇ ನಮ್ಮ ಕೈಲಿ ಆಗ್ತಾ ಇಲ್ಲಪ್ಪ, ಏನ್ ಕಾಟ ಕೊಡ್ತಾರೆ ಅಂತ ನಾವೇ ದೇವರ ಹತ್ರ ಹೋಗ್ಬೇಕಾಗತ್ತೆ. ಆದ್ರೆ ಅಂತ ಸಮಯ ಬರೋದಕ್ಕಿಂತ ಮೊದಲೇ ಕರ್ತನಿಗೆ ನಮ್ಮನ್ನು ಶುದ್ಧೀಕರಿಸಲ್ಪಡುವುದಕ್ಕೆ ನಾವು ಒಪ್ಪಿಸಿಕೊಟ್ಟರೆ ಕರ್ತನ ಯಾವ ರೀತಿ ನಮ್ಮನ್ನು ಶುದ್ಧಿ ಮಾಡಬೇಕು ಆ ರೀತಿಯಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಅದರಿಂದ ನಾನು ನೀವು ಮಾಡಬೇಕಾದಂತ ತುಂಬಾ ಮುಖ್ಯವಾದ ಪ್ರಾರ್ಥನೆ ಅಂತಂದ್ರೆ, ಕರ್ತನೆ ನನ್ನನ್ನು ಶುದ್ಧೀಕರಿಸು, ನನ್ನನ್ನು ಪರೀಕ್ಷಿಸು, ನನ್ನನ್ನು ಶೋಧಿಸು, ನನ್ನ ನಡವಳಿಕೆಯನ್ನು ನನಗೆ ತೋರಿಸು, ನಾನೆಲ್ಲಾದ್ರೂ ತಪ್ಪಿ ಹೋಗ್ತಾ ಇದ್ದೇನಾ, ನನ್ನನ್ನು ಸರಿದಾರಿ ನಡೆಸು ಅಂತ ನಾವು ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅನೇಕ ಸರಿ ಈ ರೀತಿಯಾಗಿ ನಾವು ಅನ್ಕೊಂಡ್ಬಿಡ್ಬಾರ್ದು. ಅನೇಕರ ಏನ್ ಅನ್ಕೊಳ್ತಾರೆ ಅಂತಂದ್ರೆ, ನಾನು ಪರಿಶುದ್ಧನು, ನನ್ನಲ್ಲಿ ಯಾವ ತಪ್ಪಿಲ್ಲ, ನನ್ನಲ್ಲಿ ಯಾವ ಕೊರತೆ ಇಲ್ಲ, ನಾನು ಎಲ್ಲಾ ತರ ಸರಿಯಾಗಿದ್ದೀನಿ, ನಾನು ತುಂಬಾ ನೀತಿವಂತನಂತ ನಮ್ಗೆ ನಾವೇ ಅನ್ಕೊಂಡ್ಬಿಡ್ತೇವೆ. ಹಂಗ ಅನ್ಕೊಂಡು ನಮಗ್ ನಾವೇ ದಾರಿ ತಪ್ಪಿ ಹೋಗ್ತಾ ಇರ್ತೀವಿ. ಈಗ ಉದಾಹರಣೆಗೆ ನೋಡಿ, ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ, ನಮ್ ಕಣ್ಣು ತೆರೆದಿದೆ, ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರ್ತೀವ, ಇಲ್ಲ ಹಂಗೇ ಪಕ್ಕಕ್ಕೆ ಹೋಗಿ ಮೂರೇ ಹತ್ರ ಹೋಗ್ಬಿಡ್ತೀವ. ಕಣ್ಣು ತರ್ಕೊಂಡು ನಾವು ದಾರಿಯಲ್ಲಿ ಹೋಗ್ತಾ ಇದ್ರೆ ಯಾವ ತರ ಹೋಗ್ತೀವಿ, ಸರಿಯಾಗಿ ನೇರಾಗಿ ಹೋಗ್ತಾ ಇರ್ತೀವಿ. ಸರಿ, ಇಷ್ಟೊತ್ತು ನೀವೇ ನೇರಾಗಿ ನಡೀತಾ ಇದ್ದಿತ್ತು, ನಿಮ್ಮನ್ನ ಒಂದು ಸ್ಥಳದಲ್ಲಿ ನಿಲ್ಲಿಸ್ಬಿಟ್ಟು ಒಂದ್ ಸ್ವಲ್ಪ ಇದ್ರೆ ನಿಮ್ ಕಡ್ಡೆ ಸ್ವಲ್ಪ ಬಟ್ಟೆ ಕಟ್ತೀನಿ ಅಂತ ಅನ್ಬಿಟ್ಟು ಬಟ್ಟೆ ಕಟ್ಬಿಟ್ಟು ಇವಾಗ ಹಂಗೇ ನಡ್ಕೊಂಡು ಹೋಗಿ ಅಂತಂದ್ರೆ ಒಂದು ಸೂರ ಹೋಗೋಷ್ಟರಲ್ಲಿ ಹೆಂಗ ಹೋಗಿರ್ತೀರಾ? ನೀವು ಚಿಕ್ಕ ವಯಸ್ಸಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಬೇರೆಯವ್ರನ್ನ ಹಿಡಿಯುವಂತ ಆಟ ಆಡಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಇರುವಾಗ ತುಂಬಾ ಜನ ಆಡಿರ್ತಾರೆ. ಅವಾಗ ಸ್ಟ್ರೈಟ್ ಆಗಿ ನಾನು ಕಣ್ಣು ತೆರೆದು ದಾರಿ ನಡ್ಕೊಂಡು ಹೋಗ್ತಾ ಇರುವಾಗ ಸರಿಯಾಗಿ ಎಲ್ಲರೂ ಹೋಗ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಇವಾಗ ಹಂಗೇ ನಡ್ಕೊಂಡು ಹೋಗಿ ದಾರಿ ಹಿಂಗೇ ಇದೆಯಲ್ಲ ಅಂತ ಬಿಟ್ರೆ ಒಂದ್ ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಹಂಗೇ ಸೈಡ್ಗೆ ಹೋಗಿ ಅಲ್ಲಿ ಪಕ್ಕದಲ್ಲಿ ಮರೆಯಲ್ಲಿ ಹೋಗ್ತಾರೆ. ಆಗ ಕಣ್ಣು ತೆರೆದಿರುವಾಗ ನಾವು ನೇರ ಹೋಗ್ತೀವಿ. ನಾನು ಇಷ್ಟೊತ್ತು ನೇರ ನಡ್ಕೊಂಡೇ ಬಂದಲ್ಲ, ಕಣ್ಣು ಬಟ್ಟೆ ಕಟ್ಟಿ ಹಂಗೆ ನೇರ ಹೋಗ್ಬಿಡ್ತೀನಿ ಕರೆಕ್ಟಾಗಿ ಅಂತ ಅನ್ಕೊಂಡು ಕಣ್ಣು ಬಟ್ಟೆ ಕಟ್ಕೊಂಡು ಹೋದ್ರೆ ಅವ್ನು ನೇರ ಹೋಗಿ ಮರಳಿ ಬರ್ತಾನೆ. ಆಗ ಕಣ್ಣು ಮುಚ್ಚಿರುವಾಗ ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಕಣ್ಣು ನೋಡ್ತಾ ಇರುವಾಗಲೇ ನಾವು ದಾರಿಯಲ್ಲಿ ನೇರವಾಗಿ ಹೋಗೋದಕ್ಕೆ ಸಾಧ್ಯ. ಆಗ ಅದೇ ರೀತಿಯಾಗಿ ನಾನು ಪರಿಶುದ್ಧನು, ನಾನು ನೀತಿವಂತನು, ನನ್ನಲ್ಲಿ ಯಾವ ದೋಷ ಇಲ್ಲ, ನನ್ನಲ್ಲಿ ಯಾವ ಅಪರಾಧ ಇಲ್ಲ, ನಾನೇ ಎಲ್ಲರಿಗಿಂತ ಒಳ್ಳೆಯವನು ಅಂತ ಅನ್ಕೊಂಡು ನೀವು ಹೋಗ್ತಾ ಇದ್ದೀರ ಅಂತಂದ್ರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನೀವು ಹೋದ ಹಳ್ಳದಲ್ಲಿ ಬಿದ್ದೋಗ್ತೀರಾ. ಆದ್ರೆ ನೀವೇನ್ ಮಾಡ್ಬೇಕು? ಕರ್ತನೇ ನನ್ನ ಕಣ್ಣುಗಳನ್ನು ತೆರೆ ಸ್ವಾಮಿ, ನಾನ್ ನೀತಿವಂತನು ಅನ್ನುವಂತ ಪಟ್ಟಿ ಕಟ್ಕೊಂಡ್ಬಿಡ್ಬಾರ್ದು, ನಾನ್ ಪರಿಶುದ್ಧನು ಅನ್ನುವಂತ ಒಂದು ಬಟ್ಟೆ ಕಟ್ಕೊಂಡ್ಬಿಡ್ಬಾರ್ದು, ನಾನೇ ಎಲ್ಲರಿಗಿಂತ ಒಳ್ಳೆಯವನು ಅಂತ ಬಟ್ಟೆ ಕಟ್ಕೊಂಡ್ಬಿಡ್ಬಾರ್ದು ಸ್ವಾಮಿ ಅಂತ ಆ ತರ ಬಟ್ಟೆ ಕಟ್ಕೊಂಡು ನಾನು ಹೋಗಿ ಪರಿಸರ ತರ ಎಲ್ಲ ಹಳ್ಳದಲ್ಲಿ ಬೀಳಬಾರ್ದು. ನೀನ್ ನನ್ನನ್ನು ಪರಿಶುದ್ಧನಾಗಿ ಮಾಡು, ನೀನ್ ನನ್ನನ್ನು ನೀತಿವಂತನಾಗಿ ಮಾಡು, ಕರ್ತನೇ ನನಗೆ ಸಹಾಯ ಮಾಡುವಂತ ಕರ್ತನ ಬಳಿ ನಾವು ಕೇಳುವಂತವರಾಗಿರ್ಬೇಕು. ಆಗ ಅವ್ರೇನ್ ಮಾಡ್ತಾರೆ? ನಮ್ಮ ಕಣ್ಣುಗಳು ತೆರೀತಾರೆ, ನಾವು ಏನು ಅನ್ನೋದನ್ನ ತೋರಿಸ್ಕೊಡ್ತಾರೆ, ನಮ್ಮನ್ನು ನಾವು ಸರಿ ಮಾಡ್ಕೊಳ್ತಾ ಕರ್ತನೊಟ್ಟಿಗೆ ನಡೆಯೋದಕ್ಕೆ ಅವಕಾಶ ಆಗುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಒಳ್ಳೆಯ ಕುರುಬನಾಗಿ ಅವರು ನಮ್ಮನ್ನ ಶುದ್ಧೀಕರಿಸುವ ಮಾತನು. ಆದ್ರೆ ನಾವು ಅವರಿಂದ ಶುದ್ಧೀಕರಿಸಲ್ಪಡೋದಕ್ಕೆ ಮನಸ್ಸುಳ್ಳವರಾಗಿ ಕರ್ತನೇ ನನ್ನ ಶುದ್ಧೀಕರಿಸು ಅಂತ ನಾವು ಕೇಳಿಕೊಳ್ಳುವಾಗ ಅವರು ನಮ್ಮನ್ನು ಶುದ್ಧೀಕರಿಸ್ತಾರೆ. ಆದ್ರೆ ಅವರು ನಮ್ಮನ್ನ ಶುದ್ಧೀಕರಿಸುವಂಥದ್ದು ಸುಲಭವಾದ ಕಾರ್ಯನ?
ಅವರು ನಮ್ಮನ್ನು ಶುದ್ಧೀಕರಿಸುವಂಥದ್ದು ಸುಲಭವಾದ ಕಾರ್ಯವಾಗಿ ಇರೋದಿಲ್ಲ. ಅದು ಕಠಿಣವಾದ ಹಾದಿಯಾಗಿ ಇರುತ್ತೆ. ಒಂದು ಕುರಿಗೆ ಸರಿ ಕೂದಲೆಲ್ಲ ಕತ್ತರಿಸಪ್ಪ ಅಂತ ನಿಂತ್ಕೊಂಡ್ರೆ ಕುರಿ ಏನ್ ಮಾಡ್ಬೇಕಾಗತ್ತೆ? ಕುರಿ ಆ ಕುರುಬ ಅದ್ರ ಕೂದನೆಲ್ಲ ಕತ್ತರಿಸಿ ಎಲ್ಲ ತೆಗೆದಾಕೋವರೆಗೂ ಸುಮ್ಮನೆ ಇರ್ಬೇಕು. ಸುಮ್ಮನೆ ಇದ್ರೆ ಕುರುಬ ಕೆಲಸ ಮಾಡ್ತಾನೆ. ಆದ್ರೆ ಇದು ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಅಲ್ಲ ಹೋಗ್ತೇನೆ ಇಲ್ಲಿ ಹೋಗ್ತೀನಿ ಅಂತ ಅದು ಓಡೋಗ್ತಾ ಇದ್ರೆ ಅದ್ರ ಕೂದಲೆಲ್ಲ ಕತ್ತರಿಸಕ್ಕಾಗತ್ತಾ? ಆಗೋದಿಲ್ಲ. ಈ ಚಿಕ್ಕ ಮಕ್ಕಳನ್ನ ಕಟಿಂಗ್ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಕಟಿಂಗ್ ಮಾಡ್ಸೋದೇ ದೊಡ್ಡ ಕೆಲಸ. ಆ ಕಟಿಂಗ್ ಮಾಡಪ್ಪ ತಲೆ ಹಿಂಗಿರೋ ಅಂತಾನೆ, ಅವ್ನ ತಲೆ ಹಿಂಗೆ ಇಟ್ಕೊಂಡು ಒಂದೆರಡು ಕೂಲ್ ಕಟ್ ಮಾಡಿಸ್ಲ ಅವ್ನು ಹಿಂಗಂತಾನೆ. ಆಗ ಚಿಕ್ಕ ಮಕ್ಕಳಿಗೆ ಕಟಿಂಗ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಆದ್ರೆ ಕಟಿಂಗ್ ಮಾಡ್ಬೇಕು ಅಂತಂದ್ರೆ ಅವ್ರಲ್ಲಿ ತಾಳ್ಮೆ ಇರಬೇಕು, ಸುಮ್ಮನೆ ಇದ್ದಂಗೆ ಇರಬೇಕು. ತಾಳ್ಮೆಯಿಂದ ಇರುವಾಗ ಅವ್ನು ಮಾಡೋ ಕೆಲಸ ಮಾಡ್ತಾನೆ. ಅದೇ ರೀತಿಯಾಗಿ ದೇವರೇ ನನ್ನ ಶುದ್ಧೀಕರಿಸು ಸ್ವಾಮಿ ಅಂತ ನಾವು ಹೇಳಿದ ತಕ್ಷಣ ದೇವರು ನಮ್ಮನ್ನು ಶುದ್ಧಿ ಮಾಡ್ಬೇಕು ಅಂತಂದ್ರೆ ಕರ್ತನು ನಮ್ಮ ಶುದ್ಧಿ ಮಾಡೋವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಕರ್ತನೇ ನನ್ನ ಶುದ್ಧಿ ಮಾಡಿ ಸ್ವಾಮಿ ಅಂತ ಎಗರ್ಕೊಂಡು ಹೋಗ್ತಾ ಇದ್ರೆ ದೇವ್ರೇನ್ ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಆಗ ಅನೇಕರು ಏನ್ ಮಾಡ್ತಾರೆ, ಕರ್ತನೇ ಶುದ್ಧೀಕರಿಸು ಸ್ವಾಮಿ ಅಂತ ಹೇಳಿದ ತಕ್ಷಣ ಹಂಗೆ ಹೋಗ್ತಾ ಇರ್ತಾರೆ. ಇದ್ರೆ ತಾನೇ ಮಾಡೋದಕ್ಕೆ. ಆಗ ನಾವೇನ್ ಮಾಡ್ಬೇಕಂತ, ಕರ್ತನು ನಮ್ಮನ್ನ ಶುದ್ಧೀಕರಿಸ್ತಾರೆ. ಅದೇ ಅವ್ರು ನಮ್ಮನ್ನ ಶುದ್ಧೀಕರಿಸಲು ನಮ್ಮನ್ನು ಒಪ್ಪಿಸ್ಕೊಡೋದು ಅಂತಂದ್ರೆ ಅರ್ಥ ಅವ್ರು ನಮ್ಮನ್ನು ಶುದ್ಧೀಕರಿಸುವವರೆಗೂ ನಾವು ತಾಳ್ಮೆಯಿಂದ ಇರಬೇಕು, ಅವರ ಬಳಿಯಲ್ಲೇ ಇರಬೇಕು. ಆಗ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನು ಶುದ್ಧೀಕರಿಸ್ತಾರೆ. ಆದ್ರೆ ಅವರು ನಮ್ಮನ್ನು ಶುದ್ಧೀಕರಿಸುವಂಥದ್ದು ಅದು ಸುಲಭವಾದ ದಾರಿಯಾಗಿ ಇರೋದಿಲ್ಲ, ಅದೊಂದು ಕಠಿಣವಾದ ದಾರಿಯಾಗಿರುತ್ತೆ. ಆ ಕುರಿ ಅದರ ಕೂದಲನ್ನೆಲ್ಲ ಕತ್ತರಿಸುವವರೆಗೂ ಸುಮ್ಮನೆ ಮೌನವಾಗಿ ಕುರುಬನ ಹತ್ರನೇ ಇರಬೇಕು. ಅದೇ ರೀತಿ ಕರ್ತನು ನಮ್ಮನ್ನು ಶುದ್ಧೀಕರಿಸುವವರೆಗೂ ನಾವು ಕರ್ತನ ಬಳಿಯಲ್ಲಿಯೇ ಉಳಿಯಬೇಕು. ಈಗ ಬಂಗಾರವನ್ನು ಶುದ್ಧೀಕರಿಸ್ತಾರೆ. ಬಂಗಾರವನ್ನು ಶುದ್ಧೀಕರಿಸ್ಬೇಕಂದ್ರೆ ಯಾವ ತರ ಮಾಡ್ತಾರೆ? ಬೆಂಕಿಗೆ ಹಾಕಿ ಅದನ್ನು ಕರಗಿಸ್ತಾರೆ. ಅದು ಸುಲಭವಾದ ಕಾರ್ಯವನ್ನ ಬೆಂಕಿಯಲ್ಲಿ ಕರಗೋದ್ರೇನೆ ಅದು ಶುದ್ಧಿ ಆಗೋದು. ಬಟ್ಟೆ ಕೊಳೆ ಆಗೋಯ್ತು, ಬಟ್ಟೆನ ಶುದ್ಧಿ ಮಾಡಬೇಕು. ಯಾವ ತರ ಶುದ್ಧಿ ಮಾಡ್ತಾರೆ? ಅದನ್ನ ನೀರನ್ನು ಅದ್ದಿ ಅದಕ್ಕೆ ಸೋಪ್ ಹಾಕಿ ಬ್ರಷ್ ತಗೊಂಡು ಚೆನ್ನಾಗಿ ಅದನ್ನ ಉಜ್ಜಿ ಆಮೇಲೆ ತಿರ್ಗಾ ನೀರಲ್ಲಿ ಅದ್ದಿ ಅದೆತ್ತಿ ಟಪ 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 ಅಂತ ಹೊಡೆದು ಆಮೇಲೆ ತಿರ್ಗಾ ಮತ್ತೆ ನೀರನ್ನು ಹಾಕಿ ನೆತ್ತಿ ಹಿಂಡಿ ಕೊನೆಗೆ ಹೊಡೆದಾಕ್ತಾರೆ. ಆಗ ನೀವು ಶುದ್ಧೀಕರಿಸಲ್ಪಡಬೇಕು ಕರ್ತನಿಂದ ಅಂತಂದ್ರೆ ನಿಮ್ಮನ್ನು ದೇವರು ಹಂಗೆ ಮಾಡ್ತಾರೆ. ನಿಮ್ಮನ್ನ ಹಾಕಿ ನೀರಲ್ಲಿ ಅದ್ದಿ 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 ಎತ್ತಿ ಸೋಪ್ ಹಾಕಿ ಉಜ್ಜಿ 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 ಹಿಂಡಿ 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 ಆಮೇಲೆ ಎತ್ತಿ ಟಪ 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 ಅಂತ ಹೊಡೆದು ತಿರ್ಗಾ ನೀರಲ್ಲಿ ಹಾಕಿ ಹಿಂಡಿ ದಾರದ ಮೇಲೆ ಹಾಕ್ತಾರೆ. ಈ ತರ ಕರ್ತನ ನಿಮ್ಮನ್ನು ಮಾಡೋದಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಟ್ರೆ ನೀವು ಶುದ್ಧಿ ಆಗ್ತೀರಾ. ದೇವರೇ ಹಂಗೆಲ್ಲ ಆಗಲ್ಲ ಸ್ವಾಮಿ ಅಂತಂತಂದ್ರೆ ನೀವು ಕೊಳೆಯಾಗಿನೇ ಇರ್ತೀರ. ಪಾತ್ರೆನೂ ಕೊಳೆ ಆಗಿರುತ್ತೆ. ಪಾತ್ರೆ ಶುದ್ಧಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಅದಕ್ಕೆ ನೀರು ಹಾಕಿ ಅದಕ್ಕೆ ಸೋಪ್ ಹಾಕಿ ಹೊರಗಡೆ ಚೆನ್ನಾಗಿ ಉಜ್ಜಿ 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 ಆಮೇಲೆ ತಿರ್ಗಾ ನೀರು ಹಾಕಿ ಅದನ್ನ ತೊಳೆದ್ರೆ ಶುದ್ಧಿ ಆಗೋದು. ಅವಾಗ ಯಾವುದೇ ಒಂದು ಶುದ್ಧೀಕರಣ ಸುಲಭವಾಗಿ ಆಗೋದಿಲ್ಲ. ಅದಕ್ಕೆ ಕಠಿಣವಾದ ಹಾದಿ ಇರುತ್ತೆ. ನನ್ನನ್ನು ನಿಮ್ಮನ್ನ ಕರ್ತನಿಗೆ ನಾವು ಒಪ್ಪಿಸಿಕೊಡುವಾಗ ಅವ್ರು ನಮ್ಮನ್ನು ಶುದ್ಧೀಕರಿಸ್ಬೇಕಂದ್ರೆ ಏನ್ ಮಾಡ್ತಾರೆ? ಅವ್ರು ನಮ್ಮನ್ನು ಒಂದು ದಾರಿ ಮುಖಾಂತರ ಕಳಿಸ್ತಾರೆ. ಅವ್ರ ಮುಖಾಂತರವಾಗಿಯೇ ದೇವರು ನಮ್ಮನ್ನು ಶುದ್ಧೀಕರಿಸ್ತಾರೆ. ಆ ಹೋಗುವಂತ ದಾರಿ ಸುಲಭವಾದಾಗಿ ಇರೋದಿಲ್ಲ. ಆದ್ರೆ ಆಗ ಆ ದಾರಿಯಲ್ಲಿ ಹೋಗೋದಕ್ಕೆ ನಾವು ಒಪ್ಪಿಸಿಕೊಡುವಾಗ ಅದರಿಂದ ಆಚೆ ಬರುವಾಗ ನಾವು ಶುದ್ಧರಾಗ್ತೇವೆ. ಹಲ್ಲೆಲೂಯಾ. ಒಂದು ವೇಳೆ ಸಹಜವಾಗಿ ಏನೋ ಒಂದು ಗರ್ವ, ಏನೋ ಒಂದು ತಪ್ಪಾದ ನಡವಳಿಕೆ, ಒಂದು ಅಹಮ್ಮು ನಮ್ಮಲ್ಲಿ ಬಂತಂತ ಅನ್ಕೊಳ್ಳಿ. ಕರ್ತನೇ ನನ್ನ ಸರಿ ಮಾಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಇಕ್ಕಟ್ಟಾದ ದಾರಿಗಳು ಕಳಿಸ್ತಾರೆ. ಇಕ್ಕಟ್ಟಾದ ದಾರಿಗಳು ಕಳಿಸುವಾಗ ಮನಸ್ಸು ಒಡೆದೋಗುತ್ತೆ, ಬಾಧೆ ಆಗುತ್ತೆ, ಸಂಕಟ ಆಗುತ್ತೆ. ಅದ್ರ ಮುಖಾಂತರವಾಗಿ ದೇವ್ರು ಕರ್ಕೊಂಡು ಹೋಗಿ ಆನಂತರ ಅದನ್ನೆಲ್ಲ ಆಚೆ ಬರುವಾಗ ನಮ್ಮಲ್ಲಿ ದೀನತೆ ಅನ್ನೋದು ಬರುತ್ತೆ, ತಾಳ್ಮೆ ಅನ್ನೋದು ನಮಗೆ ಬರುತ್ತೆ. ಅದೇ ರೀತಿಯಾಗಿ ಒಂದು ವೇಳೆ ತಪ್ಪಾದ ಜನಗಳೊಟ್ಟಿಗೆ ನಮಗೆ ಸಂಬಂಧ ಇತ್ತು, ಅನ್ಯೋನ್ಯತೆ ಇತ್ತು, ಅಗತ್ಯವಿಲ್ಲದಿರುವಂತ ಜನಗಳ ಜೊತೆ ನಾವು ಐಕ್ಯದಲ್ಲಿ ಇದ್ದೀವಿ ಅಂತಂತಂದ್ರೆ ದೇವ್ರೇನ್ ಮಾಡ್ತಾರೆ? ಅವರನ್ನ ನಮ್ಮಿಂದ ದೂರ ಮಾಡ್ತಾರೆ. ದೂರ ಮಾಡುವಾಗ ನಮಗೆ ಕಷ್ಟ ಆಗುತ್ತೆ, ಮನಸ್ಸಿಗೆ ಬಾಧೆ ಆಗುತ್ತೆ, ವೇದನೆ ಆಗುತ್ತೆ. ಆದ್ರೂ ಅದಕ್ಕೆ ನಾವು ಸಿದ್ಧರಿರ್ಬೇಕು. ಕರ್ತನೆ ನನಗೇನು ಗೊತ್ತಿಲ್ಲ ಸ್ವಾಮಿ, ಯಾರು ನನ್ನ ಜೊತೆ ಇರಬೇಕು, ಯಾರು ನನ್ನಿಂದ ದೂರ ಆಗ್ಬೇಕು ಅದನ್ನ ನೀನು ತಿಳಿದಿದ್ಯಾ. ಯಾರು ನನ್ನ ಜೊತೆ ಬಂದ್ರು ಸ್ತೋತ್ರ, ಯಾರು ನನ್ನಿಂದ ದೂರ ಹೋದ್ರು ಸ್ತೋತ್ರ. ಕರ್ತನೆ ನಿನ್ನ ಜೊತೆ ಇರ್ತೀಯ, ನನಗೆ ಸ್ತೋತ್ರ ಅಂತ ನಾವು ದೇವರನ್ನ ನಂಬಿ ಹೋಗ್ತಾ ಇರುವಾಗ ಅನಗತ್ಯವಾದ ಜನಗಳನ್ನ ಕರ್ತ ನಮ್ಮಿಂದ ದೂರ ಮಾಡ್ತಾರೆ. ಆದ್ರೆ ಅದು ಇವತ್ತಿಗೆ ನಮಗೆ ಅರ್ಥ ಆಗೋದಿಲ್ಲ. ಆದ್ರೆ ಒಂದು ದಿವಸ ಅದು ಅರ್ಥ ಆಗುತ್ತೆ. ಕಡೆಗೆ ಅದು ನಮ್ಗೆ ಒಳ್ಳೆಯದಕ್ಕೋಸ್ಕರನೇ ಆಯ್ತು ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಹಲ್ಲೆಲೂಯಾ. ಆಗ ಈ ರೀತಿಯಾಗಿ ಕರ್ತನು ನಮ್ಮನ್ನ ಶುದ್ಧಿ ಮಾಡುವಾತನಾಗಿ ಅವರಿರ್ತಾರೆ. ಆದ್ರೆ ಆ ರೀತಿಯಾಗಿ ಶುದ್ಧಿ ಮಾಡೋದಕ್ಕೆ ನಮ್ಮನ್ನ ನಾವು ಅವರಿಗೆ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಕರ್ತನಿಂದ ನಾವು ಶುದ್ಧೀಕರಿಸಲ್ಪಡಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಒಂದು ವೇಳೆ ಅವನು ಕುರಿ ಯಾವುದೋ ಅದ್ರ ಕೂದಲನ್ನ ಕತ್ತರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ದಾರ, ನನಗೆ ಕಟಿಂಗ್ ಮಾಡೋದು ಬೇಡ ಅಂತ ಹಂಗೆ ಓಡೆ ಹೋಯ್ತು ಅನ್ಕೊಳ್ಳಿ. ಕುರುವನ್ನು ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ, ಏನಾಗುತ್ತೆ? ಕೂದಲೆಲ್ಲ ಜಾಸ್ತಿ ಬೆಳೆದು ಅದಕ್ಕೆ ತುಂಬಾ ಭಾರ ಆಗಿ ಕಷ್ಟ ಆಗುತ್ತೆ.
ಎಷ್ಟೇ ಭಾರ ಆದ್ರೂ ಪರವಾಗಿಲ್ಲ, ನಾನು ಹಂಗೆ ಇರ್ತೀನಿ ಅಂತ ಕುರಿ ಹಂಗೆ ಓಡಾಡ್ತಾ ಇತ್ತು ಅಂತ ಅನ್ಕೊಳ್ಳಿ. ಕೊನೆಗೆ ಏನಾಗುತ್ತೆ ಅಂತಂದ್ರೆ ಆ ಕೂದಲು ಒಳಗಡೆ ಎಲ್ಲ ಇನ್ಫೆಕ್ಷನ್ ಆಗಿ ಆ ಕುರಿಗೆ ರೋಗ ಬಂದು ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಕುರಿಗಳಿಗೆ ಕೂದಲನ್ನ ಯಾಕೆ ಕಟ್ ಮಾಡ್ತಾರೆ ಅಂದ್ರೆ, ಒಂದು ಅದಕ್ಕೆ ಭಾರ ಆಗ್ಬಾರ್ದು ಅಂತ, ಎರಡನೇದು ಕೂದಲು ಹಂಗೆ ಬಿಟ್ರೆ ಅದರೊಳಗೆ ಕ್ರಿಮಿ ಕೀಟ ಎಲ್ಲ ಸೇರ್ಕೊಂಡು ಇನ್ಫೆಕ್ಷನ್ ಆಗಿ ಗಾಯ ಆಗಿ ಸತ್ತೋಗುತ್ತೆ ಕುರಿ. ಅದರ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಆ ಕೂದಲನ್ನೆಲ್ಲ ಕತ್ತರಿಸ್ತಾರೆ. ಅದೇ ರೀತಿಯಾಗಿಯೇ ನಾವು ಕರ್ತನಿಂದ ಶುದ್ಧೀಕರಿಸಲ್ಪಡಲಿಲ್ಲವಾದರೆ ನಮ್ಮಲ್ಲಿ ಬೆಳೆದು ಬರುವಂತ ಅನಗತ್ಯವಾದ ಗುಣ ಸ್ವಭಾವಗಳು, ನಡವಳಿಕೆಗಳು, ನಮ್ಮ ಸಂಬಂಧಕ್ಕೆ ಬರುವಂತ ತಪ್ಪಾದ ಮನುಷ್ಯರ ಸಹವಾಸಗಳು ಕೊನೆಗೂ ಒಂದು ದಿವಸ ನಮಗೆ ನಾಶನವನ್ನು ಉಂಟು ಮಾಡುತ್ತೆ, ನಮ್ಮ ಬದುಕನ್ನು ಹಾಳು ಮಾಡುತ್ತೆ. ಅದರಿಂದ ನಾವು ಕರ್ತನಿಂದ ಶುದ್ಧೀಕರಿಸಲ್ಪಡಬೇಕಾಗುವಂಥದ್ದು ಬಹಳ ಮುಖ್ಯ. ಅದರಿಂದ ನಾವೇನ್ ಮಾಡ್ಬೇಕು ಅಂದ್ರೆ, ಕರ್ತನೆ ನನ್ನನ್ನು ಶುದ್ಧೀಕರಿಸು, ನನ್ನನ್ನು ಪರಿಶುದ್ಧಪಡಿಸು, ನಾನು ನಡೆಯಬೇಕಾದ ದಾರಿಯಲ್ಲಿ ನನ್ನನ್ನು ನಡೆಸು ಸ್ವಾಮಿ ಅಂತ ಅವರನ್ನು ನೋಡಿ ನಾವು ಬೇಡಬೇಕು. ನಾನು ಎಲ್ಲಾ ತರ ಪರಿಶುದ್ಧ, ನಾನು ನೀತಿವಂತ, ನನಗಿಂತ ಒಳ್ಳೆಯವನು ಯಾರು ಇಲ್ಲ ಅಂತ ನಮಗೆ ನಾವೇ ತಿರುಗಿ ಮಾಡ್ಕೊಂಡು ಹೋಗ್ಬಾರ್ದು. ಹಳ್ಳದಲ್ಲಿ ಹೋಗಿ ಬಿದ್ದೋಗ್ಬಿಡುತ್ತೆ. ಕರ್ತನು ನಮ್ಮನ್ನು ಶುದ್ಧೀಕರಿಸ್ತಾರೆ. ಅದಕ್ಕಾಗಿ ಅವರಿಗೆ ಸ್ತೋತ್ರ. ಹಲ್ಲೆಲೂಯ. ಆಗ ಒಂದು ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಅವರು ನಮ್ಮನ್ನ ಶುದ್ಧಿ ಮಾಡ್ತಾರೆ. ಇನ್ನೂ ಅವರು ಒಳ್ಳೆ ಕುರುಬನಾಗಿ ಏನ್ ಮಾಡ್ತಾರೆ? ಇನ್ನೂ ಒಳ್ಳೆ ಕುರುಬನಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅವರು ಒಳ್ಳೆ ಕುರುಬನಾಗಿ ಗಾಯಗಳನ್ನ ಕಟ್ಟುತ್ತಾರೆ. ಹಲ್ಲೆಲೂಯ. ಒಬ್ಬ ಕುರುಬ ಕುರಿಗಳನ್ನ ಮೇಯಿಸ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಯಾವ ಕುರಿಗೆ ಎಲ್ಲೋ ಸ್ವಲ್ಪ ಏಟಾಗಿ ಗಾಯ ಆಗ್ಬಿಡ್ತು. ಈಗ ಆ ಕುರುಬ ಏನ್ ಮಾಡ್ತಾರೆ? ಆ ಕುರಿನ ನೋಡಿ ಆ ಗಾಯಕ್ಕೆ ಸ್ವಲ್ಪ ಔಷಧಿ ಹಾಕಿ, ಸ್ವಲ್ಪ ಎಲೆ ಹಾಕಿ, ಅದನ್ನ ಬಟ್ಟೆ ಹಾಕಿ ಕಟ್ಟಿ ಅದನ್ನ ವಾಸಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಾಗಿದೆ ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಕುರುಬನಾಗಿ ಅವ್ರು ನಮಗೇನ್ ಮಾಡ್ತಾರೆ? ಅವರು ನಮ್ಮ ಗಾಯಗಳನ್ನ ಕಟ್ಟಿ ನಮ್ಮನ್ನು ವಾಸಿ ಮಾಡ್ತಾರೆ. ಹಲ್ಲೆಲೂಯ. ಒಂದು ವೇಳೆ ಇವತ್ತು ನಿಮಗೇನಾದ್ರೂ ಅಯ್ಯೋ ನನ್ನಲ್ಲಿ ಏನೋ ಒಂದು ಗಾಯ ಆಗಿದೆ ಅಂತ ನೀವು ಅನ್ಕೊಂಡ್ರೆ, ಆ ಗಾಯವನ್ನ ಯೇಸು ಕ್ರಿಸ್ತನ ಕಟ್ಟಿ ವಾಸಿ ಮಾಡ್ತಾರೆ. ಹಲ್ಲೆಲೂಯ. ನಿಮ್ಮ ಗಾಯಗಳನ್ನು ಕಟ್ಟಿ ವಾಸಿ ಮಾಡುವ ಆತನು ಯೇಸು ಕ್ರಿಸ್ತನು. ಹಲ್ಲೆಲೂಯ. ಮನುಷ್ಯರಿಗೆ ಎರಡು ರೀತಿಯಾದ ಗಾಯಗಳಾಗಿವೆ. ಒಂದು ಶಾರೀರಿಕವಾಗಿ ಆಗುವಂತ ಗಾಯ, ಇನ್ನೊಂದು ಅಂತರಂಗದಲ್ಲಿ ಆಗುವಂತ ಗಾಯ. ಶಾರೀರಿಕವಾದ ಗಾಯ ಅಂತಂದ್ರೆ ಅನಾರೋಗ್ಯ, ಸಮಸ್ಯೆ, ಬಾಧೆಗಳು. ಈ ಲೋಕದಲ್ಲಿ ಮನುಷ್ಯನಿಗೆ ಅನಾರೋಗ್ಯ ಅನ್ನೋದು ಸಹಜ. ಅದೇ ರೀತಿಯಾಗಿ ಕೆಲವೊಂದ್ಸಲ ನಮ್ಮಲ್ಲಿ ಏನೋ ಒಂದು ಅನಾರೋಗ್ಯ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ಆ ರೀತಿಯಾಗಿ ಶಾರೀರಿಕವಾದ ಏನೋ ಒಂದು ಅನಾರೋಗ್ಯ ನಮಗೆ ಬಂತು ಅಂತಂದ್ರೆ, ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಗುರುವನಾಗಿ ನಮ್ಮ ಗಾಯಗಳನ್ನು ಕಟ್ಟಿ ಆ ಅನಾರೋಗ್ಯವನ್ನು ನಮ್ಮಿಂದ ವಾಸಿ ಮಾಡಿ ಅವರು ನಮಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತಾರೆ. ಹಲ್ಲೆಲೂಯ. ಅವರು ನಮ್ಮ ಗಾಯಗಳನ್ನು ಗುಣಪಡಿಸ್ತಾರೆ. ನಮ್ಮ ಶಾರೀರಿಕವಾದ ಗಾಯಗಳನ್ನ ಅವರು ಒಳ್ಳೆ ಕುರುಬನಾಗಿ ವಾಸಿ ಮಾಡ್ತಾರೆ. ಅದನ್ನ ಅವರು ಎರಡು ರೀತಿಯಾಗಿ ಮಾಡ್ತಾರೆ. ಒಂದು ಲೋಕ ರೀತಿಯಾಗಿರುವಂತಹ ಔಷಧಿಗಳ ಮುಖಾಂತರವಾಗಿ ಅವರು ನಮ್ಮನ್ನ ವಾಸಿ ಮಾಡ್ತಾರೆ. ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ದೇವರನ್ನ ನಂಬಿದವರಾಗಿ ಔಷಧಿ ಎಲ್ಲ ತಗೊಂಡ್ಬಾರ್ದು, ಇಂಜೆಕ್ಷನ್ ಎಲ್ಲ ತಗೊಂಡ್ಬಾರ್ದು, ಆಸ್ಪತ್ರೆಗಂತೂ ಹೋಗ್ಲೇಬಾರ್ದು, ದೇವರೇ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅವರೇ ವಾಸಿ ಮಾಡ್ತಾರೆ. ನಿಮಗೆ ಗುಣ ಆಗಿಲ್ಲ ಅಂತಂದ್ರೆ ನೀವು ವಾಸಿ ಆಗ್ಬೇಕಾಗಿರುವಂಥದ್ದು ದೇವ್ರ ಸಿದ್ಧ ಅಲ್ಲ. ಆದ್ರೆ ಅದು ಬಿಟ್ಟು ನೀವು ಔಷಧಿ, ಇಂಜೆಕ್ಷನ್, ಬಾಟ್ಲು ಅಂತೆಲ್ಲ ಯಾರಿಗೂ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಆದ್ರೆ ಆ ರೀತಿಯಾಗಿ ಮಾಡ್ಬೇಕಂತಂದ್ರೆ ಇಲ್ಲ, ಆ ರೀತಿಯಾಗಿ ಮಾಡ್ಬೇಕು ಅಂತ ಆಗತ್ತೆ ಇಲ್ಲ. ಯೇಸು ಕ್ರಿಸ್ತನೇ ಹೇಳಿದ್ದು ರೋಗ ಉಳ್ಳವನಿಗೆ ವೈದ್ಯನ ಬೇಕು ಅಂತ. ಆಗ ರೋಗ ಉಳ್ಳವರೇ ವೈದ್ಯರ ಹತ್ರ ಹೋಗ್ಬೇಡಿ ಅಂತ ಹೇಳಿಲ್ಲ. ರೋಗ ಇರೋನಿಗೆ ವೈದ್ಯ ಬೇಕು, ಆರೋಗ್ಯವಾಗಿರೋನಿಗೆ ವೈದ್ಯ ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ಆಗ ವೈದ್ಯ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ನಮ್ಮ ನಂಬಿಕೆ ವೈದ್ಯರ ಮೇಲಲ್ಲ, ನಮ್ಮ ನಂಬಿಕೆ ಕರ್ತನ ಮೇಲೆ ಇರಬೇಕು. ಹಲ್ಲೆಲೂಯ. ಇವಾಗ ನಾನು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಮಾತ್ರೆ ತಗೊಂಡು ಒಂದ್ ವೇಳೆ ಏನೋ ರೋಗ ವಾಸಿ ಆಯ್ತು ಅಂತ ಅನ್ಕೊಳ್ಳಿ, ಅದು ಆ ಇಂಜೆಕ್ಷನ್ ಮಾತ್ರೆಯಿಂದಲೇ ವಾಸಿ ಆಗುತ್ತೆ ಅಂತಲ್ಲ. ಕರ್ತನು ಆ ಇಂಜೆಕ್ಷನ್ ಮತ್ತೆ ಮಾತ್ರೆ ಮುಖಾಂತರವಾಗಿ ನಮ್ಮನ್ನ ವಾಸಿ ಮಾಡಿದ್ರು ಅಂತ ಅರ್ಥ. ಹಲ್ಲೆಲೂಯ. ಆಗ ನಮ್ಮ ನಂಬಿಕೆ ಕರ್ತನ ಮೇಲೆ ಇರಬೇಕು. ಅದೇ ಒಂದು ವೇಳೆ ಏನೋ ಮಾತ್ರೆ ಕೊಟ್ರು, ಇಂಜೆಕ್ಷನ್ ಕೊಟ್ರು, ಏನೇ ಮಾಡಿದ್ರು ವಾಸಿ ಆಗಿಲ್ಲ, ಇವಾಗ ಏನ್ ಮಾಡೋದು? ಅವಾಗ ಏನ್ ಮಾಡೋದು ಅಂತಂದ್ರೆ ದೇವರು ಸ್ವತಃ ತಾವೇ ವಾಸಿ ಮಾಡ್ತಾರೆ. ಆಗ ಔಷಧಿ ತಗೊಳ್ಳೋದ್ರೆ ತಪ್ಪ ಅಂತಂದ್ರೆ ಔಷಧಿ ತಗೊಳ್ಳೋದ್ರೆ ತಪ್ಪಿಲ್ಲ. ಆದ್ರೆ ನಮ್ಮ ನಂಬಿಕೆ ಔಷಧಿಗಳ ಮೇಲಲ್ಲ, ನಮ್ಮ ನಂಬಿಕೆ ಕರ್ತನ ಮೇಲೆ. ಈ ಔಷಧಿ ಮುಖಾಂತರವಾಗಿ ನನ್ನನ್ನು ವಾಸಿ ಮಾಡುವ ಆತನು ಆತನೇ ಅಂತ ನಮ್ಮ ನಂಬಿಕೆ ಕರ್ತನ ಮೇಲೆ ಇರಬೇಕು. ಕರ್ತನ ಮರೆತು ಹೋಗಿ ಔಷಧಿ ಹಿಂದೆಗಡೆ ನಾವು ಓಡಬಾರದು. ಔಷಧಿಯಿಂದ ನಾವು ವಾಸಿ ಆದ್ರೂ ಕೂಡ ಔಷಧಿ ಮುಖಾಂತರವಾಗಿ ನನ್ನನ್ನು ವಾಸಿ ಮಾಡಿದಾದ್ರೂ ಕರ್ತನೆ ಅನ್ನೋದನ್ನ ನಾವು ನೆನೆಸಿ ಅವ್ರನ್ನ ನಾವು ಸ್ತುತಿಸಬೇಕು. ಹಲ್ಲೆಲೂಯ. ಆಗ ಒಂದು ಅವ್ರು ನಮ್ಮನ್ನು ವಾಸಿ ಮಾಡ್ತಾರೆ. ಯಾವ ರೀತಿಯಾಗಿ ವಾಸಿ ಮಾಡ್ತಾರೆ? ಈ ಲೋಕ ರೀತಿಯಾದ ಔಷಧಿಗಳ ಮುಖಾಂತರವಾಗಿ ಅವ್ರು ವಾಸಿ ಮಾಡ್ತಾರೆ. ಕೆಲವು ಸಲ ಇವರಿಂದ ಏನು ಮಾಡಕ್ ಆಗದೆ ಹೋಗಬಹುದು, ಆಗ ಅವರೇ ನಮ್ಮನ್ನು ವಾಸಿ ಮಾಡ್ತಾರೆ. ಹಲ್ಲೆಲೂಯ. ಇವತ್ತು ನಿಮ್ಮ ಶರೀರಗಳು ಗಾಯಪಟ್ಟಿದ್ದಾರೆ, ಆತನ ಗಾಯಗಳಿಂದ ಆತನು ನಮಗೆ ಸೌಖ್ಯವನ್ನು ಕೊಡ್ತಾರೆ. ಹಲ್ಲೆಲೂಯ. ಆಗ ಒಂದು ಶಾರೀರಿಕವಾದ ಗಾಯಗಳನ್ನ ಅವರು ಕಟ್ಟಿ ವಾಸಿ ಮಾಡ್ತಾರೆ. ಎರಡನೇದಾಗಿ ನಮ್ಮ ಅಂತರಂಗದಲ್ಲಿ ಆಗುವಂತ ಗಾಯಗಳನ್ನ ಅವರು ಒಳ್ಳೆ ಕುರುಬನಾಗಿ ವಾಸಿ ಮಾಡ್ತಾರೆ. ಶಾರೀರಿಕವಾಗಿ ನಮಗೆ
ಗಾಯಗಳಾಗುವಾಗ ಈ ಲೋಕದಲ್ಲಿ ಔಷಧಿಗಳು ಮತ್ತೊಂದು ಎಲ್ಲ ಇದೆ. ಆದ್ರೆ ಅಂತರಂಗದಲ್ಲಿ ಆಗುವಂತ ಗಾಯಗಳಿಗೆ ಯಾರು ಸಹ ಔಷಧಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅನೇಕರು ಹೆಂಗಿರ್ತಾರೆ ಅಂತಂದ್ರೆ ಶಾರೀರಿಕವಾಗಿ ಚೆನ್ನಾಗಿರ್ತಾರೆ, ತುಂಬಾ ದಷ್ಟಪುಷ್ಟವಾಗಿ ಒಳ್ಳೆ ಆರೋಗ್ಯದಿಂದ ಬಲವಾಗಿ ಚೆನ್ನಾಗಿರ್ತಾರೆ. ಆದ್ರೆ ಅವರ ಅಂತರಂಗ ಅತ್ಯಂತ ಬಲಹೀನವಾಗಿರುತ್ತೆ. ಅನೇಕ ಏಟುಗಳು ಪೆಟ್ಟಿಗಳಿಂದ ಅವರ ಅಂತರಂಗ ಕುಗ್ಗಿ ಹೋಗಿರುತ್ತೆ. ಆದ್ರೆ ಅಂತರಂಗ ವಾಸಿ ಮಾಡೋದಕ್ಕೆ ಯಾವ ಔಷಧಿ ಇಲ್ಲ. ಆದ್ರೆ ಅದನ್ನ ವಾಸಿ ಮಾಡುವಾತನು ಕರ್ತನಾದ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಅಂತರಂಗದ ಗಾಯಗಳನ್ನ ಅವರು ವಾಸಿ ಮಾಡ್ತಾರೆ. ಅಂತರಂಗಕ್ಕೆ ಯಾವ ರೀತಿಯೆಲ್ಲ ಗಾಯಗಳಾಗುತ್ತೆ? ಅಂತರಂಗಕ್ಕೆ ಗಾಯಗಳಾಗೋದಕ್ಕೆ ಅನೇಕ ಕಾರಣಗಳಿರುತ್ತೆ. ಕೆಲವು ಸಲ ಬೇರೆಯವರು ಆಡುವಂತ ಮಾತುಗಳು ಅದು ನಮ್ಮ ಮನಸ್ಸನ್ನ ಚುಚ್ಚಿ ನಮ್ಮ ಮನಸ್ಸನ್ನ ಗಾಯ ಮಾಡುತ್ತೆ. ಕೀಳಾಗಿ ಮಾತಾಡುವಂತ ಮಾತುಗಳು, ಚುಚ್ಚಿ ಮಾತಾಡುವಂತ ಮಾತುಗಳು, ಅಹಂಕಾರದ ಮಾತನಾಡುವಂತ ಮಾತುಗಳು, ಕೆಟ್ಟದಾಗಿ ಮಾತಾಡುವಂತ ಮಾತುಗಳು, ನಮ್ಮ ವಿರುದ್ಧವಾಗಿ ಸುಳ್ಳಾಗಿ ಮಾಡುವಂತ ಮಾತುಗಳು, ಏನೆಲ್ಲ ಮಾತುಗಳನ್ನ ಬೇರೆಯವರು ನಮ್ಮ ವಿಷಯವಾಗಿ ಮಾತಾಡ್ತಾರೆ, ಅದು ನಮ್ಮ ಅಂತರಂಗವನ್ನ ಗಾಯಪಡಿಸುತ್ತೆ. ನಾವು ನಂಬಿದವರು ನಮಗೆ ಮಾಡುವಂತ ದ್ರೋಹ ನಮಗೆ ಮನಸ್ಸಿಗೆ ಗಾಯವನ್ನು ಉಂಟು ಮಾಡುತ್ತೆ. ಎಂತ ಒಳ್ಳೆಯವರು ನಮಗೆ ನಂಬಿಕಸ್ಥರಾಗಿರ್ತಾರೆ, ಇವ್ರ ಜೊತೆ ನಾವು ವ್ಯವಹಾರ ಮಾಡಬಹುದು, ಇವ್ರಿಗೇನೋ ಒಂದು ನಾವು ರಹಸ್ಯವಾದ ವಿಷಯವನ್ನು ಹೇಳಬಹುದು ಅಂತ ಹೇಳಿ ಎಷ್ಟೋ ಜನ ನಂಬ್ಕೊಂಡಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಒಂದು ಕಾಲದಲ್ಲಿ ಅವರ ಅಪನಂಬಿಕಸ್ಥರಾಗಿ ದ್ರೋಹ ಮಾಡ್ತಾರೆ. ಆಗೇನಾಗುತ್ತೆ, ಮನಸ್ಸಿಗೆ ತುಂಬಾ ಬಾಧೆ ಆಗುತ್ತೆ. ಅಯ್ಯೋ, ಇವ್ರು ನಂಬಿಗಸ್ತರು, ಒಳ್ಳೆಯವರು, ಇವ್ರು ಯಾವುದು ದ್ರೋಹ ಮಾಡೋದಿಲ್ಲ, ಯಾವುದು ಮೋಸ ಮಾಡೋದಿಲ್ಲ ಅಂತೆಲ್ಲ ಅನ್ಕೊಳ್ವಲ್ಲ, ಹೆಂಗ್ ಮಾಡ್ಬಿಟ್ರು, ಅಯ್ಯೋ ನಮ್ಮ ಬದುಕೆ ಹಾಳು ಮಾಡ್ಬಿಟ್ರಲ್ಲ ಅಂತ ಅವ್ರ ಅಂತರಂಗ ಎಷ್ಟೋ ಬಾಧೆಯನ್ನ ಅನುಭವಿಸುತ್ತೆ. ಜನಗಳು ನಂಬಿಕೆ ದ್ರೋಹಿಗಳಾಗಿ ಅವ್ರು ನಡೆಯುವಂತಹ ಸಮಯದಲ್ಲಿ ಕೆಲವು ಸಲ ಮನುಷ್ಯರು ಎಲ್ಲಾ ತರ ಚೆನ್ನಾಗಿರ್ತಾರೆ. ಆದ್ರೆ ಒಂದು ಕಾಲಘಟ್ಟದಲ್ಲಿ ಅವರು ಗುಣ ಸ್ವಭಾವಗಳು ಹಾಗೆ ಬದಲಾಗಿ ಹೋಗುತ್ತೆ. ನಮ್ಮನ್ನು ಎಷ್ಟೋ ಪ್ರೀತಿ ಮಾಡ್ತಾ ಇದ್ದವರು, ನಮಗೆ ಎಷ್ಟೋ ಅಕ್ಕರೆ ತೋರಿಸ್ತಾ ಇದ್ದವರು, ನಮ್ಮ ಜೊತೆ ಎಷ್ಟೋ ಅನ್ಯೋನ್ಯವಾಗಿದ್ದವರು ದಿಢೀರಂತ ಬದಲಾಗಿ ಹೋಗ್ಬಿಟ್ಟು ನಮ್ಮನ್ನ ದ್ವೇಷ ಮಾಡೋರು, ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ ಅಂತ ಅನ್ಕೊಂಡು ಓಡಾಡುವಂತವர்களಾಗಿ ಬದಲಾಗಿ ಹೋಗ್ತಾರೆ. ಈ ರೀತಿ ಮನುಷ್ಯರ ಸ್ವಭಾವಗಳು ಬದಲಾಗಿ ಹೋಗುವಾಗ ಮನಸ್ಸಿಗೆ ಎಷ್ಟೋ ನೋವಾಗುತ್ತೆ. ಯಾಕೆ ಈ ತರ ಎಲ್ಲ ಮಾಡ್ತಾರೆ ಅಂತ ಎಷ್ಟೋ ಮನಸ್ಸಿಗೆ ದಾಸ್ಯ ಆಗುತ್ತೆ. ಈ ರೀತಿ ಒಂದು ಮನುಷ್ಯನ ಅಂತರಂಗವನ್ನ ಗಾಯಪಡಿಸುವಂತ ಎಷ್ಟೋ ಕಾರ್ಯಗಳಿದೆ. ಈ ರೀತಿಯಾಗೆಲ್ಲ ನಾವು ಗಾಯಪಡುವಾಗ ನಮ್ಮ ಅಂತರಂಗವನ್ನು ವಾಸಿ ಮಾಡುವಾತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಒಂದು ವೇಳೆ ಅಂತರಂಗದಲ್ಲಿ ಗಾಯಪಟ್ಟು ನೀವಿವತ್ತು ಕುಳಿತುಕೊಂಡಿದ್ರೆ ನಿಮ್ಮನ್ನು ವಾಸಿ ಮಾಡುವಾತನು ಒಬ್ಬನಿದ್ದಾನೆ, ಆತನೇ ಯೇಸು ಕ್ರಿಸ್ತನು. ಅವರು ಒಳ್ಳೆಯ ಕುರುಬನಾಗಿ ನಿಮ್ಮ ಅಂತರಂಗವನ್ನ ವಾಸಿ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಮನುಷ್ಯರ ಮೇಲೆ ನಾವು ಪ್ರೀತಿಯನ್ನ ಇಟ್ಟು ಅವರು ನಮಗೆ ಪ್ರೀತಿಯಲ್ಲಿ ಮೋಸ ಮಾಡಬಹುದು, ಅದು ನಮಗೆ ಅಂತರಂಗದಲ್ಲಿ ಗಾಯವನ್ನು ಉಂಟು ಮಾಡಬಹುದು. ಆದರೆ ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನ ಎಂದಿಗೂ ಅಂತರಂಗದಲ್ಲಿ ಗಾಯಪಡಿಸೋದೇ ಇಲ್ಲ. ಅವರ ಪ್ರೀತಿ ಬದಲಾಗದ ಪ್ರೀತಿ. ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಅವರು ನಂಬಿಕೆ ದ್ರೋಹಿಗಳಾಗಿ ನಮ್ಮ ಮನಸ್ಸನ್ನ ಗಾಯಪಡಿಸಬಹುದು. ಆದ್ರೆ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವಾಗ ಅವರ ಮೇಲೆ ನಾವು ಇಡುವಂತ ನಂಬಿಕೆ ಯಾವುದು ನಮಗೆ ಗಾಯವನ್ನು ಪಡಿಸುವುದಿಲ್ಲ. ಕಾರಣ ಆತನ ಯಾವಾಗಲೂ ನಂಬಿಗಸ್ತನ. ಒಂದು ವೇಳೆ ಮನುಷ್ಯರು ಆಡುವಂತ ಮಾತುಗಳು ನಮ್ಮನ್ನ ಎಷ್ಟೋ ಗಾಯಪಡಿಸಬಹುದು, ಆದ್ರೆ ಯೇಸು ಕ್ರಿಸ್ತನಿಂದ ಬರುವಂತ ಮಾತುಗಳು ನಮ್ಮನ್ನು ಎಂದಿಗೂ ಗಾಯಪಡಿಸೋದೇ ಇಲ್ಲ. ಹಲ್ಲೆಲೂಯಾ. ಇನ್ನು ಆತನ ಮಾತುಗಳು ನಮ್ಮನ್ನು ಗುಣಪಡಿಸುತ್ತವೆ. ಮನುಷ್ಯರ ಮಾತುಗಳು ಗಾಯಪಡಿಸುತ್ತವೆ, ಯೇಸು ಕ್ರಿಸ್ತನ ಮಾತುಗಳು ನಮ್ಮನ್ನು ಗುಣಪಡಿಸುತ್ತವೆ. ಹಲ್ಲೆಲೂಯಾ. ಅವರು ನಮ್ಮ ಅಂತರಂಗವನ್ನ ಗುಣಪಡಿಸುತ್ತಾರೆ. ಆಗ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿ ಅವ್ರೇನ್ ಮಾಡ್ತಾರೆ, ನಮ್ಮ ಗಾಯಗಳನ್ನು ಕಟ್ತಾರೆ, ಶಾರೀರಿಕ ಗಾಯಗಳನ್ನು ಕಟ್ತಾರೆ, ಅಂತರಂಗದ ಗಾಯಗಳನ್ನು ಕಟ್ತಾರೆ. ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಅವ್ರು ವಾಸಿ ಮಾಡಿ ನಮ್ಮನ್ನ ಚೆನ್ನಾಗಿರ್ತಾರೆ. ಆದ್ರೆ ನಾವೇನ್ ಮಾಡಬೇಕು? ಅವರು ಒಳ್ಳೆ ಕುರುಬನಾಗಿ ನಮ್ಮ ಶರೀರದ ಗಾಯಗಳನ್ನು, ಅಂತರಂಗದ ಗಾಯಗಳನ್ನೆಲ್ಲ ವಾಸಿ ಮಾಡ್ತಾರೆ. ನೀವೇನ್ ಮಾಡಬೇಕು? ನೀವು ಏನ್ ಮಾಡ್ಬೇಕಂತಂದ್ರೆ ಇತರರ ಗಾಯಗಳನ್ನ ಕಟ್ಟಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಗಾಯಗಳನ್ನ ಕಟ್ತಾರೆ. ಆದ್ರೆ ನಾವೇನ್ ಮಾಡಬೇಕು? ನಾವು ಹೊರಟು ಹೋಗಿ ಇತರರ ಗಾಯಗಳನ್ನ ಕಟ್ಟಬೇಕು. ಒಂದು ವೇಳೆ ಬೇರೆಯವರು ಶಾರೀರಿಕವಾಗಿ ಗಾಯಪಟ್ಟಿದ್ದಾರೆ, ರೋಗ ಬಾಧೆ ಸಮಸ್ಯೆ, ಆಸ್ಪತ್ರೆಗಳ ಮೇಲೆ ಆಸ್ಪತ್ರೆಗಳು, ಡಾಕ್ಟರ್ಗಳ ಮೇಲೆ ಡಾಕ್ಟರ್ಗಳು, ರಿಪೋರ್ಟ್ಗಳ ಮೇಲೆ ರಿಪೋರ್ಟ್ಗಳು, ಎಲ್ಲಿ ಹೋಗೋಣ, ಏನ್ ಮಾಡೋಣ, ಅಲೆದಾಡಿ ಈ ರೋಗ ಬಾಧೆ ಸಮಸ್ಯೆಗಳಿಂದ ಕುಗ್ಗಿ ಹೋಗಿ ಬಾಧೆಗೊಳಗಾಗಿ ಬದುಕುವಂತಗಳನ್ನ ನಾವು ಕಾಣುವಾಗ ನಾವೇನ್ ಮಾಡ್ಬೋದು? ಅವರ ಗಾಯಗಳನ್ನ ನಾವು ಕಟ್ಟಬಹುದು. ಆದ್ರೆ ಯಾವ ತರ ನಾವು ಕಟ್ಟೋದಕ್ಕೆ ಸಾಧ್ಯ? ಒಂದು ವೇಳೆ ಅವರಿಗೆ ಹಣಕಾಸು ಇಲ್ಲ, ತುಂಬಾ ರೋಗ ಬಾಧೆ ಸಮಸ್ಯೆಗಳು, ತುಂಬಾ ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಹಣದ ಸಹಾಯವನ್ನ ಅವರಿಗೆ ನಾವು ಮಾಡುವಂತವர்களಾಗಿರಬೇಕು. ನಮ್ಗೆ ಯಾವುದೋ ಒಂದು ಒಳ್ಳೆ ಡಾಕ್ಟರ್ ಗೊತ್ತು, ಒಂದು ಒಳ್ಳೆ ಆಸ್ಪತ್ರೆ ಗೊತ್ತು, ಅಲ್ಲಿ ಹೋಗಿ ತೋರಿಸಿ ಚೆನ್ನಾಗಿ ನೋಡುತ್ತಾರೆ ಅಂತ ಒಂದು ಆಲೋಚನೆ ಕೊಡುವಂತವர்களಾಗಿ ನಾವು ಕಂಡು ಬರಬೇಕು. ಇತರಗಳು ಅನಾರೋಗ್ಯ ಬಾಡಿ ಸಮಸ್ಯೆಗಳಲ್ಲಿರುವಾಗ ದೇವರೇ ಅವರಿಗೆ ವಾಸಿ ಮಾಡಪ್ಪ, ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ನಾವು ಆಸಕ್ತಿಯಿಂದ ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತವர்களಾಗಿರಬೇಕು. ಈ ರೀತಿ ಬೇರೆಯವರ ಗಾಯಗಳನ್ನ ನಾವು ಕಟ್ಟೋದಕ್ಕೆ ಕರ್ತನಲ್ಲಿ ಪ್ರಯತ್ನ ಮಾಡಬೇಕು. ಇನ್ನು ಬೇರೆಯವರ ಅಂತರಂಗದ ಗಾಯಗಳನ್ನ ನಾವು ಕಟ್ಟುವಂತವರಾಗಿರಬೇಕು. ದೇವರು ನಮ್ಮ ಅಂತರಂಗದ ಗಾಯಗಳನ್ನು ವಾಸಿ ಮಾಡ್ತಾರೆ.
ನಾವು ಇತರರ ಅಂತರಂಗದ ಗಾಯಗಳನ್ನ ವಾಸಿ ಮಾಡಬೇಕು. ಹಂಗಂದ್ರೆ ಏನು? ಬೇರೆಯವರು ಏನೋ ಕಷ್ಟ, ಸಮಸ್ಯೆ, ಬಾಧೆ, ವೇದನೆ, ನೋವುಗಳಲ್ಲಿ ಅವ್ರು ಇರುವಾಗ ಬೇರೆ ಬೇರೆ ಮನುಷ್ಯರುಗಳು ಅವ್ರ ವಿರುದ್ಧವಾಗಿ ತಿರುಗಿ ಬಿದ್ದು ನಂಬಿಕೆ ದ್ರೋಹ ಮಾಡಿ, ಇಲ್ಲ ಸಲದನ್ನ ಅವ್ರ ವಿರುದ್ಧವಾಗಿ ಮಾತಾಡಿ, ಅವರನ್ನ ಮಾತುಗಳಿಂದ ಚುಚ್ಚಿ, ಗಾಯಪಡಿಸಿ, ನೋಯಿಸಿ, ಅವರನ್ನ ಎಲ್ಲ ರೀತಿ ಸಂಕಟಕ್ಕೆ ಒಳಪಡಿಸಿರುವಾಗ ಅಂಥವ್ರನ್ನ ನಾವು ನೋಡಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮ ಮಾತುಗಳ ಮುಖಾಂತರವಾಗಿ ಅವರನ್ನ ಸಂತೈಸುವಂತವರಾಗಿರಬೇಕು, ಅವರನ್ನ ಬಲಪಡಿಸುವಂತವರಾಗಿರಬೇಕು, ಅವರ ಗಾಯಗಳನ್ನ ವಾಸಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದ್ರೆ ಅವ್ರ ಗಾಯ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಆ ಗಾಯದ ಮೇಲೆ ಇನ್ನೂ ಗಾಯ ಮಾಡೋಣ, ಅವ್ರಿಗೆ ಬರೆ ಹಾಕಿದರೆ ಅದ್ರ ಮೇಲೆ ಇನ್ನೂ ಬರೆ ಹಾಕೋಣ ಅಂತ ಘಾಸಿ ಪಟ್ಟವರನ್ನ ಇನ್ನೂ ಘಾಸಿ ಒಳಪಡಿಸುವಂತ ಕೆಲಸವನ್ನ ನಾವು ಮಾಡಬಾರದು. ಅನೇಕರು ಏನ್ ಮಾಡ್ತಾರೆ, ಏನೋ ಒಂದು ಬಾಧೆಯ ಕಷ್ಟಗಳಿಂದ ಅವ್ರ ಮನಸ್ಸು ಗಾಯಪಟ್ಟು ಅವ್ರ ಕಣ್ಣೀರಲ್ಲಿದ್ದರೆ ಅದನ್ನೇ ಅವಕಾಶವಾಗಿ ಉಪಯೋಗಿಸಿಕೊಂಡು ಅವರನ್ನ ಇನ್ನೂ ಗಾಯಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬೇರೆಯವರು ಯಾರೋ ಸ್ವಲ್ಪ ಗಾಯ ಮಾಡಿದ್ರೆ ಇವ್ರು ಇನ್ನೂ ದೊಡ್ಡ ಗಾಯ ಮಾಡ್ತಾರೆ. ನೋಡ್ದಾ, ನಿಂಗೆ ಹಿಂಗೆಲ್ವೋ, ಅದಕ್ಕೆ ನಿಂಗೆ ಹಿಂಗಾಗಿರೋದು, ನೀನ್ ಅಂತವಳೆ ಅದಕ್ಕೆ ನಿನ್ಗೆ ಆಗಿರೋದು, ನಿಮ್ಗೆ ಹಿಂಗೆ ಆಗ್ಬೇಕು, ಹಿಂಗೆ ಬಾಧೆ ಪಟ್ಟವ್ರನ್ನ ಇನ್ನೂ ಬಾಧೆ ಪಡಿಸುವಂತ ಕೆಲಸಗಳನ್ನು ಮಾಡುವಂತವ್ರು ಇರ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು, ಬಾಧೆ ಪಟ್ಟ ಅಂತವ್ರನ್ನ ಇನ್ನೂ ಬಾಧೆ ಒಳಪಡಿಸುವಂತ ಕೆಲಸವನ್ನ ಯಾವತ್ತೂ ನಾವು ಮಾಡಬಾರ್ದು. ಬೇರೆಯವರ ಹೃದಯದ ಗಾಯಗಳನ್ನ ಕಟ್ಟುವಂತವர்களಾಗಿ ನಾವಿರಬೇಕು. ಹಲ್ಲೆಲೂಯಾ. ಒಂದು ವೇಳೆ ಅವರು ಒಂದು ಕಾಲದಲ್ಲಿ ಗಾಯಪಟ್ಟವர்களಾಗಿದ್ದಂತ ನಮ್ಮನ್ನ ಇನ್ನೂ ಗಾಯಪಡಿಸಿರಬಹುದು. ಆದ್ರೆ ಇವತ್ತು ದೇವರು ನಮ್ಮನ್ನ ವಾಸಿ ಮಾಡಿ ನಾವು ಚೆನ್ನಾಗಿರ್ಬೋದು. ಅವರ ಹೃದಯ ಇವತ್ತು ಅಂತರಂಗ ಗಾಯಪಟ್ಟಿರ್ಬೋದು. ಅದನ್ನ ನೋಡಿ ಒಂದ್ ಕಾಲದಲ್ಲಿ ನನಗೆ ಎಷ್ಟೆಲ್ಲ ಅಂದೆ, ಒಂದ್ ಕಾಲದಲ್ಲಿ ನನಗೆ ಎಷ್ಟೆಲ್ಲ ಮಾಡಿದೆ, ಒಂದ್ ಕಾಲದಲ್ಲಿ ನನಗೆ ಎಷ್ಟೆಲ್ಲ ನೋವು ಕೊಟ್ಟೆ, ನೀನ್ ನೋವಲ್ಲಿದ್ದೀಯಾ ಅಂತಂದ್ಬಿಟ್ಟು ಅದನ್ನೇ ಅವಕಾಶವಾಗಿ ಉಪಯೋಗಿಸ್ಕೊಂಡು ಇನ್ನ ಅವ್ರಿಗೆ ಹೆಚ್ಚಾಗಿ ಅನ್ನೋದು ಮಾಡೋದು, ಅವ್ರನ್ನ ಇನ್ನೂ ಹೆಚ್ಚು ಗಾಯಪಡಿಸುವಂತ ಕೆಲಸವನ್ನ ಮಾಡಬಾರದು. ಅವ್ರು ನಮಗ್ ಮಾಡಿದ್ದನ್ನ ನಾನು ಅವ್ರು ಮಾಡ್ತೀನಿ ಅಂತ ಅನ್ಕೊಳ್ಬಾರದು. ಅವ್ರು ನನಗ್ ಮಾಡಿದ್ರು, ಕರ್ತನು ನನ್ನನ್ನು ವಾಸಿ ಮಾಡಿದ್ರು. ಅರೆ ಇವತ್ತೇನ್ ಮಾಡ್ತೀನಿ, ನಾನು ಅವರನ್ನು ವಾಸಿ ಮಾಡ್ತೀನಿ ಅಂತ ನಾವು ಅವರನ್ನು ಸಂತೈಸುವವರಾಗಿ ಬಲಪಡಿಸುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನ ಒಳ್ಳೆಯ ಕುರುಬನಾಗಿ ಅವರು ನಮ್ಮ ಗಾಯಗಳನ್ನು ವಾಸಿ ಮಾಡ್ತಾರೆ. ನಾವು ಬೇರೆಯವರ ಗಾಯಗಳನ್ನ ವಾಸಿ ಮಾಡಬೇಕು. ಶಾರೀರಿಕವಾದ ಗಾಯಗಳನ್ನು ವಾಸಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂತರಂಗದ ಗಾಯಗಳನ್ನು ವಾಸಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಬೇರೆಯವರ ಅಂತರಂಗವನ್ನ ಗಾಯಪಡಿಸುವ ಕೆಲಸವನ್ನ ನಾನು ನೀವು ಯಾವತ್ತೂ ಸಹ ಮಾಡಲೇಬಾರದು. ನಾವು ಒಂದು ವೇಳೆ ಅವ್ರ ಅಂತರಂಗ ಗಾಯಪಟ್ಟಿದ್ರೆ ವಾಸಿ ಮಾಡಬೇಕು. ಆದ್ರೆ ನಮ್ಮಿಂದ ಇನ್ನೊಬ್ಬರ ಅಂತರಂಗ ಯಾವತ್ತೂ ಗಾಯ ಪಡಬಾರದು. ಆ ರೀತಿಯಾಗಿ ನಾವು ನಡೆಯುವಂತವರಾಗಿರ್ಬೇಕು. ಮತ್ತೆ ಇನ್ನೂ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಅವ್ರೇನ್ ಮಾಡ್ತಾರೆ, ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಬಳಲಿ ತೊಳಲಿ ಹೋಗಿರುವಂತವುಗಳನ್ನ ಹೊತ್ತು ಸಾಗುತ್ತಾರೆ. ಕುರುಬ ಕುರಿಗಳನ್ನ ಮೇಯಿಸ್ತಾ ಇರುವಂತಹ ಸಮಯದಲ್ಲಿ ಕೆಲವು ಸಲ ಕೆಲವೊಂದು ಕುರಿಗಳು ಬಲಹೀನವಾಗಿ ಹೋಗುತ್ತೆ. ಅವುಗಳಿಗೆ ನಡೆಯೋದಕ್ಕೆ ಶಕ್ತಿ ಇರೋದಿಲ್ಲ. ಅವು ಕುತ್ಕೊಂಡ್ರೆ ಸಾಕು, ಇಲ್ಲ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗ್ಬಿಡುತ್ತೆ. ಅವ್ರು ಬಲಹೀನವಾಗಿ ಬಳಲಿಗೆ ಹೋಗಿ ತೊಳಲಿ ಹೋಗುತ್ತೆ. ಆದ್ರೆ ಅಂತ ಸಮಯದಲ್ಲಿ ಕುರುಬ ಏನ್ ಮಾಡ್ತಾನೆ, ಅಯ್ಯೋ ಇದಕ್ಕೆ ನಡೆಯೋದಕ್ಕೆ ಆಗ್ತಾ ಇಲ್ಲ, ಏನೋ ತುಂಬಾ ಸುಸ್ತಾಗ್ಬಿಟ್ಟಿದೆ, ಇದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನ ಎತ್ಕೊಂಡು ತನ್ನ ಹೆಗಲ ಮೇಲೆ ಹಾಕೊಂಡು ಬೇರೆಯವ್ರ ಜೊತೆ ಕರ್ಕೊಂಡು ಹೋಗ್ತಾನೆ. ಇಲ್ಲಾಂದ್ರೆ ಅದನ್ನ ಎತ್ಕೊಂಡು ತನ್ನ ಕೈಯಲ್ಲಿ ಹಿಡ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನು ಬಲಲಿ ಹೋಗಿ ತೊಳಲಿ ಹೋಗಿರುವಂತ ನನ್ನನ್ನ ನಿಮ್ಮನ್ನ ಅವರು ಹೊತ್ತು ಸಾಗುತ್ತಾರೆ. ಹಲ್ಲೆಲೂಯಾ. ಅನೇಕ ಸಮಯಗಳಲ್ಲಿ ಜೀವಿತದಲ್ಲಿ ನಾವು ಬಳಲಿ ಹೋಗಿ ತೊಳಲಿ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಅಯ್ಯೋ ನಮ್ಮಿಂದ ಇನ್ನು ಆಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾವ ರೀತಿ ಜೀವನ ನಡೆಸ್ಬೇಕಂತ ಗೊತ್ತಿಲ್ಲ, ಅಯ್ಯೋ ದೇವರೇ ಅಂತ ನಾವು ತೊಳಲಿ ಹೋಗಿ ಬಳಲಿ ಹೋಗುವಂತ ಸಂದರ್ಭಗಳು ನಮಗೆ ಬರುತ್ತೆ. ಆದ್ರೆ ಅಂತ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನು ನಮ್ಮಿಂದ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು, ಎತ್ತ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ, ಹೆಂಗೆ ಜೀವನ ನಡೆಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇರುವಾಗ ಅವರೇ ನಮ್ಮನ್ನು ಹೊತ್ತಿ ನಮ್ಮೊಡನೆ ಅವರು ಸಾಕ್ತಾರೆ. ಹಲ್ಲೆಲೂಯಾ. ಮನುಷ್ಯನಿಗೆ ತನ್ನ ಜೀವಿತದಲ್ಲಿ ಬರುವಂತಹ ಕಷ್ಟಗಳು, ತನಗೆದುರಾಗುವಂತಹ ಸಮಸ್ಯೆಗಳು, ತಮಗೆದುರಾಗುವಂತಹ ಹೋರಾಟಗಳು, ತಮಗೆದುರಾಗುವಂತಹ ಬಾಧೆಗಳು, ಇಕ್ಕಟ್ಟುಗಳು ಇವುಗಳು ಎದುರಾಗುವಾಗ ಅನೇಕರೇನಾಗ್ತಾರೆ, ಸೋತೋಗ್ತಾರೆ. ಅಯ್ಯೋ ನಾವ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನಾವೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅಯ್ಯೋ ನಾವೇನ್ ಮಾಡೋದು ಅಂತ ಎಷ್ಟೋ ಜನ ಕಣ್ಣೀರಿನಲ್ಲಿ ಬಾಧೆಯಲ್ಲಿರ್ತಾರೆ. ಆದ್ರೆ ಅಂತ ಸಂದರ್ಭ ಒಂದು ವೇಳೆ ನಮಗೆ ಎದುರಾಗುವಾಗ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಅವರೇ ನಮ್ಮನ್ನು ಹೊತ್ತು ನಮ್ಮನ್ನ ಸಾಗುತ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ನಮ್ಮನ್ನ ಹೊತ್ತು ಸಾಕ್ತಾರೆ, ಯಾವ ರೀತಿಯಾಗಿ ಹೊತ್ತು ಸಾಕ್ತಾರೆ ಅಂತಂದ್ರೆ, ನಮಗೇನು ಅರ್ಥವಾಗದಿರುವಾಗ, ನಮಗೇನು ತಿಳಿಯದಿರುವಾಗ, ಏನ್ ಮಾಡ್ಬೇಕಂತ ಗೊತ್ತಿಲ್ಲದಿರುವಾಗ ನಾವು ಮಾಡಬೇಕಾದದನ್ನ ಅವರೇ ನಮಗೆ ತೋರಿಸಿಕೊಡ್ತಾರೆ. ಬಾಗಿಲುಗಳೆಲ್ಲ ಮುಚ್ಚಿದೆ ಅನ್ನೋದ ಸಂದರ್ಭದಲ್ಲಿ ಅವರೇ ನಮಗಾಗಿ ಬಾಗಿಲನ್ನ ತೆರೆಯುತ್ತಾರೆ. ಅಯ್ಯೋ ನಾನು ಎಲ್ಲಾ ಕಡೆಗಳಲ್ಲಿ ಕಟ್ಟಲ್ಪಟ್ಟಿದ್ದೇನೆ ಅನ್ನುವಂಥ ಸಮಯದಲ್ಲಿ ಕಟ್ಟೆಗಳನ್ನ ಅವರು ಬಿಡಿಸ್ತಾರೆ.
ಅಯ್ಯೋ ದಾರಿ ಇಲ್ವಲ್ಲ ಹೋಗೋದಕ್ಕೆ ಅನ್ನುವಾಗ ಅವರು ಸಮುದ್ರವನ್ನ ವಿಭಾಗ ಮಾಡಿ ಕೊಡ್ತಾರೆ. ಅಯ್ಯೋ ಕತ್ತಲಲ್ಲಿ ಇರ್ತೀನಿ, ನಾನು ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ ಅನ್ನುವಾಗ ಅವರು ನಮಗೆ ಬೆಳಕನ್ನು ತೋರಿಸಿಕೊಡ್ತಾರೆ. ಆಗ ನಾವು ಮುಂದೆ ಹೋಗದ ಹಾಗೆ ಏನೆಲ್ಲಾ ಕಾರ್ಯಗಳು ನಮ್ಮನ್ನ ಬಲಹೀನಪಡಿಸಿ, ನಮ್ಮನ್ನು ಕಟ್ಟಿ ಹಾಕಿ, ನಮ್ಮನ್ನು ಕುಗ್ಗಿಸಿ ಹಾಕಿರುತ್ತೋ ಅವೆಲ್ಲವುಗಳಿಂದ ಅವರು ಬಿಡುಗಡೆ ಕೊಟ್ಟು ನಾವು ಮುಂದೆ ಹೋಗೋದಕ್ಕೆ ನಮ್ಮನ್ನು ಶಕ್ತರಾಗಿ ಮಾಡ್ತಾರೆ. ಅವರೇ ನಮ್ಮನ್ನು ಹೊತ್ತು ಸಾಕ್ತಾರೆ. ಹಲ್ಲೆಲೂಯಾ. ಒಂದು ಸಮಯ ಶಿಷ್ಯರುಗಳು ಸಮುದ್ರದಲ್ಲಿ ಮೀನನ್ನು ಹಿಡಿಯೋದಕ್ಕೆ ಹೋಗುವಾಗ ರಾತ್ರಿ ಎಲ್ಲ ಮೀನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರಿಗೆ ಮೀನು ಸಿಗೋದಿಲ್ಲ. ಆದರೆ ಯೇಸು ಕ್ರಿಸ್ತನು ಒಂದು ಸಮಯದಲ್ಲಿ ಬಲಗಡೆಯಲ್ಲಿ ನಿಮ್ಮ ಬಲೆ ಹಾಕಿರಿ ಅಂತ ಹೇಳಿ ಎರಡವಾಗಿ ಮೀನುಗಳನ್ನು ಒದಗಿಸಿಕೊಡ್ತಾರೆ. ಕಾನಾವರನ ವಿವಾಹದಲ್ಲಿ ದ್ರಾಕ್ಷರಸ ಎಲ್ಲ ತೀರಿ ಹೋಗಿ ಅವ್ರು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಆದ್ರೆ ಆ ಸಮಯದಲ್ಲಿ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸಿ ಆ ಒಂದು ಕಾರ್ಯಕ್ರಮವನ್ನ ಅವ್ರು ನಡೆಸಿಕೊಡ್ತಾರೆ. ಅದೇ ರೀತಿಯಾಗಿ ಎರಡವಾರು ಜನಗಳು ಕೂಡಿ ಬಂದಿದ್ದಾರೆ, ಅವರಿಗೆ ಊಟಕ್ಕಿಲ್ಲ, ಅವರೆಲ್ಲ ಹಸ್ಕೊಂಡಿದ್ದಾರೆ, ಹಂಗೆ ಕಳಿಸಿದ್ರೆ ಬಲಹೀನವಾಗಿ ಹೋಗ್ತಾರೆ. ಏನ್ ಮಾಡೋಣ ಅನ್ನುವಾಗ 5 ರೊಟ್ಟಿ 2 ಮೀನುಗಳಿಂದ 5,000 ಜನಗಳನ್ನ ಅವರು ಪೋಷಣೆ ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿಯೂ ಸಹ ಏನ್ ಮಾಡೋಣ, ಅಯ್ಯೋ ನಮ್ಮ ಹತ್ರ ಇರೋದಷ್ಟೇ, ಏನಾಗುತ್ತೆ ಅನ್ನುವಂತ ಒಂದು ನಿರಾಸೆಗೆ ನಾವಿರುವಾಗ ಕರ್ತನು ನಮಗೆ ಸಹಾಯ ಮಾಡುತ್ತಾರೆ. ನಮಗೇನ್ ಬೇಕೋ ಆ ದಾರಿಗಳನ್ನ ದೇವರು ತರೀತಾರೆ. ನಾವು ನಡೆಯತಕ್ಕ ರೀತಿಯಲ್ಲಿ ಅವರು ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಕುರುಬನು ಬಲಹೀನವಾದವರನ್ನ ತಾನೇ ಹೊತ್ತು ಸಾಕ್ತಾನೆ. ನಾನು ನೀವು ನಮ್ಮ ಜೀವಿತದ ಪರಿಸ್ಥಿತಿಗಳಿಂದಾಗಿ ಬಲಹೀನವಾಗಿರುವಾಗ ಕರ್ತನು ತಾನೇ ನಮ್ಮನ್ನು ಹೊತ್ತು ಸಾಕ್ತಾರೆ. ಹಲ್ಲೆಲೂಯಾ. ನಮಗೆ ತಿಳಿಯದ ರೀತಿಯಲ್ಲಿ ಕರ್ತನ ಸಹಾಯ ನಮಗೆ ಬರುತ್ತೆ. ನಾವು ತಿಳಿಯದಿರುವಂತಹ ದಾರಿಗಳನ್ನು ಅವರು ನಮಗಾಗಿ ತೆರೀತಾರೆ. ನಾವು ಯೋಚನೆ ಮಾಡದಿರುವ ರೀತಿಯಲ್ಲಿ ಕರ್ತರು ನಮಗೆ ಸಹಾಯವನ್ನು ಮಾಡ್ತಾರೆ. ಬಲಹೀನವಾಗಿರುವಂತಹ ನಮ್ಮನ್ನು ಬಲಪಡಿಸಿ ಅವರು ನಮ್ಮನ್ನು ಕಳುಹಿಸಿಕೊಡ್ತಾರೆ. ಹಲ್ಲೆಲೂಯಾ. ಯಾಕೋಬ ತನ್ನ ಮಗ ಯೋಸೇಫ ಯಾವತ್ತೋ ಸತೋದ ಅನ್ನುವಂಥ ಬಾಧೆಯಲ್ಲಿ ಅವನು ಯಾವಾಗಲೂ ಬರುತ್ತಾ ಇದ್ದ. ಆದ್ರೆ ಒಂದು ದಿವಸ ತನಗೊಂದು ಸುದ್ದಿ ಬರುತ್ತೆ, ನಿನ್ನ ಮಗ ಯೋಸೇಫ ಸತ್ತಿಲ್ಲ, ಅವನು ಬದುಕಿದ್ದಾನೆ ಅನ್ನೋ ಸುದ್ದಿ ಬರುತ್ತೆ. ಅವನು ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿ ಆಗಿದ್ದಾನೆ ಅನ್ನೋ ಸುದ್ದಿ ಬರುತ್ತೆ. ಈಗೋ ನನ್ನ ಮನೆ ಮುಂದೆ ಬಂದಿರುವ ರಥಾಶ್ವಗಳು, ಇದನ್ನೆಲ್ಲ ಯೋಸೇಫ ನಿನಗಾಗಿ ಕಳಿಸಿದ್ದಾನೆ ಅನ್ನೋ ಸುದ್ದಿ ಬರುತ್ತೆ. ಇದನ್ನೆಲ್ಲ ಕಂಡಾಗ ಅವನಿಗೆ ದೊಡ್ಡ ಭ್ರಮೆ. ಅಯ್ಯೋ ಇದೆಲ್ಲ ನಿಜಾನ? ಇಲ್ಲ ಏನು ಯೋಸೇಫ ಬದುಕಿದಾನ? ಅವನು ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿ ಆಗ್ಬಿಟ್ಟಿದ್ದಾನ? ಈ ರಥಗಳೆಲ್ಲ ಅವನಿಂದಲೇ ಬಂತ? ಇದೆಲ್ಲ ನಿಜಾನ? ಅವನು ಯಾವತ್ತೋ ಸತ್ತೋದ ಅಂತ ನಾನು ಅನ್ಕೊಂಡಲ್ಲ. ಸಾಕು ದೇವರೇ, ನನ್ಗಿಷ್ಟು ಸಾಕು, ನಾನು ಹೋಗಿ ನನ್ನ ಮಗನನ್ನ ನೋಡ್ತೀನಿ, ನನ್ನ ಯೋಸೇಫ ಜೀವಂತವಾಗಿದ್ದಾನೆ ಅನ್ನೋದನ್ನ ನಾನು ನೋಡ್ತೀನಿ, ನನಗಷ್ಟೇ ಸಾಕು ಅಂತ ಎದ್ದು ಅವನು ವೇಗವಾಗಿ ಹೋದ. ಹಾಗೆ ಅದೇ ರೀತಿಯಾಗಿನೇ ನಾವು ನಿರೀಕ್ಷೆ ಮಾಡದ ಕಾರ್ಯಗಳನ್ನ ದೇವರ ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಯಾವತ್ತೋ ಮುಗಿದು ಹೋಗಿದೆ, ಯಾವತ್ತೋ ನಷ್ಟವಾಗಿ ಹೋಗಿದೆ, ಇನ್ನು ಯಾವ ನಿರೀಕ್ಷೆ ಇಲ್ಲ ಅಂತ ನಾವು ಅನ್ಕೊಳ್ಳುವಾಗ ಕರ್ತನು ಎಲ್ಲವನ್ನು ಹೊಸದಾಗಿ ಮಾರ್ಪಡಿಸುತ್ತಾರೆ. ಇಲ್ಲ ಅಂತ ಅಂದುಕೊಂಡ ಯೋಸೇಫನನ್ನ ಕರ್ತನು ತಂದು ನಿಲ್ಲಿಸಿದ್ರು. ಅದೇ ರೀತಿಯಾಗಿ ನಮಗೆಲ್ಲಾ ಕೈ ಬಿಟ್ಟು ಹೋಯ್ತು, ನಮಗೆ ಇನ್ಯಾವ ನಿರೀಕ್ಷೆ ಇಲ್ಲ, ಯಾವ ಭರವಸವಿಲ್ಲ, ಯಾವ ಆಧಾರವಿಲ್ಲ, ಎಲ್ಲ ಬಾಗಿಲು ಮುಚ್ಚಲ್ಪಟ್ಟಿದೆ ಅನ್ನೋಂಥ ಸ್ಥಿತಿಯಲ್ಲಿ ನಾವಿರುವಾಗ ನಾನು ನಿನಗಾಗಿ ಎಲ್ಲವನ್ನ ಮಾಡಬಲ್ಲೆನಂತ ಹೇಳಿ ಅವ್ರು ನಮಗೋಸ್ಕರವಾಗಿ ಕಾರ್ಯವನ್ನು ಮಾಡುತ್ತಾರೆ. ಸತ್ತು ಹೋಗಿರುವಂತಹ ಯೋಸೇಫನನ್ನ ಎದುರಿಸಿಕೊಂಡು ಬರ್ತಾರೆ. ಅವರು ನಮ್ಮನ್ನ ಆಶ್ಚರ್ಯಕರವಾಗಿ ನಡೆಸ್ತಾರೆ. ಆದ್ರೆ ಆ ಸುದ್ದಿಗಳನ್ನೆಲ್ಲ ಕೇಳಿದ ಒಡನೆ ಯೋಸೇಫನಿಗೆ ಏನ್ ಬರುತ್ತೆ? ವಯಸ್ಸಾಗಿ ಹೋಗಿದ್ರು ಸಹ ಶಕ್ತಿ ಬರುತ್ತೆ. ನಾನು ಎದ್ದು ಹೋಗಿ ನನ್ನ ಮಗನನ್ನ ನೋಡ್ತೀನಿ, ನನಗಷ್ಟೇ ಸಾಕು. ಹೊಸ ಚೈತನ್ಯದೊಟ್ಟಿಗೆ ಯಾವನು ಎದ್ದು ಹೋದ. ಅದರಂತೆ ಕರ್ತನ ನಮಗೋಸ್ಕರ ಮಾಡುವಂತಹ ಕಾರ್ಯಗಳು ನಾವು ನಮ್ಮ ಬಲಹೀನತೆಯಿಂದ ಎದ್ದು ಮುಂದೆ ಓಡುವ ಹಾಗೆ ನಮಗಾಗಿ ಕಾರ್ಯ ಮಾಡುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ಬಲಹೀನವಾಗಿರುವಂತವುಗಳನ್ನ ತಾನೇ ಹೊತ್ತು ಸಾಕ್ತಾನೆ. ನನ್ನನ್ನು ನಿಮ್ಮನ್ನ ಅವರು ಹೊತ್ತು ಸಾಕ್ತಾರೆ. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ಬಲಹೀನವಾದವುಗಳನ್ನ ಹೊತ್ತು ಸಾಕ್ತಾರೆ. ಆದ್ರೆ ನಾನು ನೀವೇನ್ ಮಾಡಬೇಕು? ನಾನು ನೀವು ಬಲಹೀನವಾಗಿರುವಂತಹ ಇತರಗಳನ್ನ ಹೊತ್ತು ಸಾಗುವಂತವರಾಗಿರಬೇಕು. ನಾವು ಬಲಹೀನರಾಗಿರುವಾಗ ಆತನು ನಮ್ಮನ್ನ ಹೊತ್ತು ಸಾಕ್ತಾರೆ. ಇತರಗಳು ಬಲಹೀನವಾಗಿರುವಾಗ ನಾವೇನ್ ಮಾಡಬೇಕು? ನಾವು ಕರ್ತನ ನಾಮದಲ್ಲಿ ಅವರನ್ನು ಹೊತ್ತು ಸಾಗಬೇಕು. ಹಂಗಂದ್ರೆ ಅರ್ಥ ಏನು? ಹಂಗಂದ್ರೆ ನಾವು ಕಷ್ಟ, ಸಮಸ್ಯೆ, ಬಾಧೆ, ವೇದನೆಗಳು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲಾ ಕಡೆಯಿಂದ ಮುಚ್ಚಲ್ಪಟ್ಟಂತ ಒಂದು ಅನುಭವ ಇವುಗಳಲ್ಲಿರುವಾಗ ದೇವರೇ ಸಹಾಯ ಮಾಡುವಂತ ಹೇಗೋ ದೇವರು ನಮಗೆ ಸಹಾಯ ಮಾಡಿ ನಮ್ಮ ನಡೆಸಿರ್ತಾರೆ. ಆದ್ರೆ ಇದೇ ಸ್ಥಿತಿಯಲ್ಲಿ ನಮ್ಮ ಕಣ್ಣ ಮುಂದೆ ಬೇರೆಯವರು ಕಾಣಿಸುವಾಗ ನಮ್ಮಿಂದ ಆಗುವಂತಹ ಸಕಲ ಪ್ರಯತ್ನಗಳನ್ನ ನಾವು ಮಾಡುವಂತವರಾಗಿರಬೇಕು. ಅವರನ್ನ ಅವನ ಕಷ್ಟ, ಅವನ ಸಮಸ್ಯೆ, ಅವನ ಬಾಧೆ, ಅವನ ಇಕ್ಕಟ್ಟು, ಅವನ ಕಣ್ಣೀರು, ವೇದನೆಗಳಿಂದ ಅವರನ್ನು ಹೊರತರುವುದಕ್ಕೆ ನಮ್ಮಿಂದ ಆಗುವಂತಹ ಸಕಲ ಪ್ರಯತ್ನವನ್ನ ನಾವು ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ಕರ್ತನು ನಮ್ಮನ್ನು ಹೊತ್ತು ಸಾಕ್ತಾರೆ, ನಾವು ಇತರರನ್ನ ಹೊತ್ತು ಸಾಗಬೇಕು. ಹಲ್ಲೆಲೂಯಾ. ಇತರಗಳನ್ನ ನೀವು ಹೊತ್ತು ಸಾಗಿರಿ, ನಿಮ್ಮನ್ನ ಕರ್ತನು ಹೊತ್ತು ಸಾಕ್ತಾರೆ.
ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ನಮ್ಮನ್ನ ಪರವಾತನಾಗಿ ಆಗಿದ್ದಾರೆ. ಇನ್ನು ಕಡೆಯದಾಗಿ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ಅವ್ರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ಅವರು ಯಾವಾಗಲೂ ನಮ್ಮ ಸಂಗಡ ಇರ್ತಾರೆ. ಹಲ್ಲೆಲೂಯ. ಒಬ್ಬ ಕುರುಬ ಏನ್ ಮಾಡ್ತಾನೆ? ಒಬ್ಬ ಕುರುಬ ಕುರಿಗಳ ಜೊತೆ ಯಾವಾಗಲೂ ಇರ್ತಾನೆ. ಅವುಗಳನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಆ ಕುರಿಗಳು ನೋಡ್ಕೊಳ್ಳೋದೇ ಅವ್ನ ಕೆಲಸ. ಹಗಲು ರಾತ್ರಿ ಆ ಕುರಿಗಳ ಹಿಂದೆನೇ ಇರ್ತಾನೆ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಹಗಲು ರಾತ್ರಿ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಹಲ್ಲೆಲೂಯ. ಅರೆ ಅನೇಕರು ಏನ್ ಅನ್ಕೊಳ್ತಾರೆ ಅಂತಂದ್ರೆ, ದೇವರು ನಮ್ಮನ್ನೆಲ್ಲೋ ಕೈ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ, ನಮ್ಮ ಹತ್ರ ದೇವ್ರು ಇಲ್ಲ ಅನ್ಸುತ್ತೆ. ದೇವ್ರು ನಮ್ಮ ಜೊತೆ ಇದ್ದಿದ್ರೆ ನಮಗೆ ಕಷ್ಟ ಎಲ್ಲ ಯಾಕೆ? ದೇವ್ರು ನಮ್ಮ ಜೊತೆ ಇರೋಂಗಿದ್ರೆ ಈ ಬಾಧೆಗಳೆಲ್ಲ ಯಾಕೆ? ನನಗೇ ಯಾಕೆ ಈ ತರ ಆಗ್ಬೇಕು? ದೇವ್ರ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ, ದೇವ್ರು ನನ್ನ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಆ ರೀತಿಯಾಗಿ ಅಲ್ಲ. ದೇವರು ನಮ್ಮನ್ನ ಯಾವತ್ತೂ ಕೈ ಬಿಟ್ಬಿಟ್ಟು ಹೋಗೋದಿಲ್ಲ. ಅವರು ಒಳ್ಳೆ ಗುರುವನಾಗಿ ಅವ್ರು ನಮಗೆ ಹತ್ತಿರವಾಗಿಯೇ ನಮ್ಮ ಜೊತೆಯಲ್ಲಿಯೇ ಯಾವಾಗಲೂ ಇರ್ತಾರೆ. ಹಲ್ಲೆಲೂಯ. ಅದನ್ನ ನಾವೊಂದು ಅರ್ಥ ಮಾಡ್ಕೊಳ್ಬೇಕು. ಏನಂತಂದ್ರೆ, ಯೇಸು ಕ್ರಿಸ್ತನು ದೋಣಿಯಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾಗಲೇನೆ ಅವರಿಗೆ ಬಲವಾದ ಬಿರುಗಾಳಿ ಅಲೆಗಳು ಎದ್ದು ಬಂದು ದೋಣಿ ಎಲ್ಲ ಮುಳುಗೋ ಹಾಗೆ ಆಗಿತ್ತು. ಯಾವಾಗ ಬಿರುಗಾಳಿ ಅಲೆಗಳು ಬಂದು ದೋಣಿಯೆಲ್ಲ ಮುಳುಗೋ ಹಾಗಾಯಿತು? ಯೇಸು ಕ್ರಿಸ್ತನು ಇಲ್ಲದಿರುವಂತಹ ಸಮಯದಲ್ಲ. ಅವ್ರು ಆ ದೋಣಿಯಲ್ಲೇ ಇದ್ರು, ಅವ್ರ ಜೊತೆಯಲ್ಲೇ ಇದ್ರು, ಹಿಂದೆಗಡೆ ಹೋಗಿ ಮಲ್ಕೊಂಡಿದ್ರು. ಆದ್ರೆ ಅವ್ರ ಜೊತೆಯಲ್ಲೇ ಅವ್ರು ಇರುವಂತಹ ಸಮಯದಲ್ಲೇನು ಬಿರುಗಾಳಿ ಬಂದು ಅಲೆಗಳು ಬಂದು ಎಲ್ಲ ಮುಳುಗಿ ಹೋಗೋ ಹಾಗಾಯ್ತು. ಅದೇ ರೀತಿಯಾಗಿನೇ ನಮ್ಮ ಜೀವಿತಗಳಲ್ಲಿ ಏನೋ ಬಿರುಗಾಳಿ, ಏನೋ ಅಲೆಗಳು, ಏನೋ ಕಷ್ಟ, ಕಣ್ಣೀರು, ಬಾಧೆ, ಸಮಸ್ಯೆ, ಹೋರಾಟಗಳು ಬಂತಂದ್ರೆ ಕರ್ತನು ನಮ್ಮನ್ನು ಬಿಟ್ಟು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಕರ್ತನು ನಮ್ಮ ಒಟ್ಟಿಗೇನೆ ಇರುವಾಗಲೂ ಸಹ ಇವುಗಳು ಬರೋದಕ್ಕೆ ಸಾಧ್ಯ. ಅದ್ರ ವಿಷಯ ಏನು ಅಂತಂದ್ರೆ, ಇವೆಲ್ಲ ಬರೋದಿಲ್ಲ ಅಂತ ಅವ್ರು ಹೇಳಿಲ್ಲ, ಇವೆಲ್ಲ ಬರುತ್ತೆ. ಆದ್ರೆ ಅವುಗಳನ್ನು ಗದರಿಸಿ ಶಾಂತಪಡಿಸೋದಕ್ಕೆ ನಾನಿದ್ದೇನೆ ಅಂತ ಭರವಸೆ ಕೊಡ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಿರುಗಾಳಿ ಬರೋದಿಲ್ಲ, ಅಲೆಗಳು ಬರೋದಿಲ್ಲ, ನಿಮ್ ದೋಣಿ ಏನು ಆಗೋದಿಲ್ಲ, ನೀರು ಬರೋದಿಲ್ಲ, ನಿಮ್ ಮುಳುಗೋ ಹಾಗೆ ಆಗೋದಿಲ್ಲ, ಏನು ಹೇಳೋದಿಲ್ಲ, ಎಲ್ಲ ಆಗುತ್ತೆ. ನಾನು ನಿನ್ ಜೊತೆ ಇದ್ದೀನಿ, ಅವುಗಳನ್ನು ಗದರಿಸಿ ಅಡಗಿಸುತ್ತೇನೆ. ನಿನ್ನನ್ನ ಮುಳುಗಿಸೋದಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಬಿರುಗಾಳಿ ಬರುತ್ತೆ, ಅಲೆಗಳು ಬರುತ್ತೆ, ದೋಣಿಯಲ್ಲಿ ನೀರು ಬರುತ್ತೆ, ನೀನು ಮುಳುಗೇ ಹೋದೆ ಅನ್ನೋ ರೀತಿಯಲ್ಲಿ ಆಗುತ್ತೆ. ಆದ್ರೆ ನೀನು ಮುಳುಗೋದಿಲ್ಲ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ಹಾಗೆ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ನಮಗೆ ಕಷ್ಟಗಳು, ಸಮಸ್ಯೆ, ಹೋರಾಟಗಳು ಬಂದಿತ್ತು ಅಂದ್ರೆ ಮಾತ್ರಕ್ಕೆ ಅವ್ರು ನಮ್ಮನ್ನು ಬಿಟ್ಟು ಎಲ್ಲೋ ಹೊರಟು ಹೋಗಿದ್ದಾರೆ ಅಂತ ಅರ್ಥ ಅಲ್ಲ. ಅವ್ರು ನಮ್ಮ ಜೊತೆಯಲ್ಲಿ ಇರುವಾಗಲೂ ಇವೆಲ್ಲ ಬರೋದಕ್ಕೆ ಸಾಧ್ಯ. ಆದ್ರೆ ಅವುಗಳೆಲ್ಲ ಬರಬಹುದು, ಆದ್ರೆ ಮುಳುಗಿಸೋದಕ್ಕೆ ಆಗೋದಿಲ್ಲ. ಅವುಗಳನ್ನು ಗದರಿಸಿ ಶಾಂತಪಡಿಸೋದಕ್ಕೆ ಯೇಸು ಕ್ರಿಸ್ತನು ನಮ್ಮ ಜೊತೆ ಇರ್ತಾರೆ. ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿ ನಮ್ಮ ಸಂಗಡ ಯಾವಾಗಲೂ ಇರ್ತಾರೆ. ಆದ್ರೆ ನೀವೇನ್ ಮಾಡಬೇಕು? ನೀವು ನಮ್ಮನ್ನ ಅವಲಂಬಿಸಿಕೊಂಡಿರುವಂತವ್ರ ಜೊತೆಯಲ್ಲಿ ಯಾವಾಗಲೂ ನಾವು ಯಾರನ್ನ ಅವಲಂಬಿಸಿಕೊಂಡಿದ್ದೀವಿ? ನಾವು ನಮ್ಮ ಕುರುಬನಾಗಿರುವಂತ ಯೇಸು ಕ್ರಿಸ್ತನನ್ನೇ ಅವಲಂಬಿಸಿಕೊಂಡಿದ್ದೀವಿ. ಅವ್ರ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅದೇ ತರ ನಮ್ಮನ್ನ ಅವಲಂಬಿಸಿಕೊಂಡಿರುವಂತ ಜನಗಳ ಜೊತೆ ನಾವು ಯಾವಾಗಲೂ ಇರೋದು. ಹಲ್ಲೆಲೂಯ. ಒಂದು ಗಂಡ ಹೆಂಡತಿಯನ್ನ ಅವಲಂಬಿಸಿರ್ತಾರೆ. ಆ ಹೆಂಡತಿ ಗಂಡನಿಗೆ ಯಾವಾಗಲೂ ಜೊತೆ ಆಗಿರ್ತಾರೆ. ಒಂದು ಹೆಂಡತಿ ಗಂಡನನ್ನ ಅವಲಂಬಿಸಿಕೊಂಡಿರ್ತಾಳೆ. ಆ ಗಂಡ ಹೆಂಡತಿ ಜೊತೆಯಲ್ಲಿ ಯಾವಾಗಲೂ ಇರಬೇಕು. ಮಕ್ಕಳು ತಂದೆ ತಾಯಿನ ಅವಲಂಬಿಸಿಕೊಂಡಿರ್ತಾರೆ. ಆ ತಂದೆ ತಾಯಿಗಳು ಮಕ್ಕಳೊಡನೆ ಯಾವಾಗಲೂ ಇರಬೇಕು. ತಂದೆ ತಾಯಿಗಳು ಮಕ್ಕಳನ್ನ ಅವಲಂಬಿಸಿಕೊಂಡಿರ್ತಾರೆ. ಮಕ್ಕಳು ತಂದೆ ತಾಯಿ ಜೊತೆಯಲ್ಲಿ ಯಾವಾಗಲೂ ಇರಬೇಕು. ನಾವು ಕರ್ತನನ್ನ ಅವಲಂಬಿಸಿಕೊಂಡಿದ್ದೀವಿ, ಕರ್ತನು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ನಮ್ಮನ್ನ ಅವಲಂಬಿಸಿಕೊಂಡಿರುವಂತವ್ರ ಜೊತೆ ನಾವು ಯಾವಾಗಲೂ ಇರಬೇಕು. ಯಾವತ್ತೂ ಸಹ ನಮ್ಮನ್ನೇ ಅವಲಂಬಿಸಿಕೊಂಡಿರುವಂತವ್ರು ನಮ್ಮನ್ನ ನೋಡಿ, ಅಯ್ಯೋ ನಮ್ಮನ್ನು ನಡುಬಿದಲ್ಲಿ ಕೈ ಬಿಟ್ಬಿಟ್ರಲ್ಲ, ಅಯ್ಯೋ ನಮ್ಮನ್ನ ಈ ತರ ಆಚೆ ಹಾಕ್ಬಿಟ್ರಲ್ಲ, ನಾವ್ ಇವ್ರನ್ನೇ ನಂಬಿದ್ವಿ, ಇವ್ರು ನಮ್ಗೆ ಈ ತರ ಮೋಸ ಮಾಡ್ಬಿಟ್ರಲ್ಲ, ನಮ್ಮನ್ನ ಸರಿಯಾದ ಸಮಯ ಕೈ ಬಿಟ್ಬಿಟ್ರಲ್ಲ, ಅಯ್ಯೋ ನಾವ್ ಎಲ್ಲೂ ಹೋಗೋಣ, ನಮ್ಗೆ ಯಾರು ಸಹಾಯ ಮಾಡ್ತಾರೆ, ನಮ್ಮನ್ನ ಯಾರು ನೋಡ್ಕೊಳ್ತಾರೆ, ನಾವೇನ್ ಮಾಡೋದು ಅಂತ ನಮ್ಮನ್ನೇ ನಂಬಿಕೊಂಡಿರುವಂತವರು ಕಣ್ಣೀರು ಹಾಕೋದಕ್ಕೆ ನಾವು ಯಾವತ್ತೂ ಕಾರಣ ಆಗಬಾರದು. ಆದ್ರೆ ಅನೇಕರೇನ್ ಮಾಡ್ತಾರೆ, ಅವರನ್ನ ನಂಬಿಕೊಂಡಿರುವಂತವರಿಗೆ ದ್ರೋಹ ಮಾಡಿ ಅವ್ರ ಕಣ್ಣೀರನ್ನ ಜೀವನ ಕಳೆಯೋ ಹಾಗೆ ಮಾಡ್ತಾರೆ. ಎಷ್ಟೋ ಗಂಡಂದ್ರು ಹೆಂಡತಿಯರನ್ನ ಬಿಟ್ಬಿಡ್ತಾರೆ. ಆ ಹೆಂಡತಿಯರು ಕಣ್ಣೀರಲ್ಲಿ ಬರೀತಾರೆ, ಅಯ್ಯೋ ನನ್ನ ಗಂಡ ನನ್ನ ಮೋಸ ಮಾಡ್ಬಿಟ್ಟ. ಎಷ್ಟೋ ಹೆಂಡತಿಯರು ಗಂಡಂದ್ರಿಗೆ ದ್ರೋಹ ಮಾಡಿ ಬಿಟ್ಬಿಡ್ತಾರೆ. ಆ ಗಂಡ ಕಣ್ಣೀರಲ್ಲಿ ಬರೀತಾನೆ, ಅಯ್ಯೋ ನನ್ನ ಹೆಂಡತಿ ನನಗೆ ಹಿಂಗ್ ಮಾಡ್ಬಿಟ್ಲು ಅಂತ. ಎಷ್ಟೋ ತಂದೆ ತಾಯಿ ಮಕ್ಕಳನ್ನ ಅವ್ರು ನೋಡ್ಕೊಳ್ಬೇಕಾದ ರೀತಿಯಲ್ಲಿ ನೋಡ್ಕೊಳ್ತಾರ, ಬಾಧೆ ಕೊಡ್ತಾರೆ, ಅವ್ರನ್ನ ಆಸೆ ಆಗ್ತಾರೆ. ಮಕ್ಕಳು ಕಣ್ಣೀರನ್ನ ಬರೀತಾರೆ.
ಎಷ್ಟೋ ಮಕ್ಕಳು ಅವ್ರ ತಂದೆ ತಾಯಂದ್ರನ್ನ ಅವ್ರನ್ನ ನೋಡ್ಕೊಳ್ಬೇಕಾದ್ರೆ ಅವ್ರ ಕಾಲದಲ್ಲಿ ನೋಡ್ಕೊಳ್ದಿರ ಮನೆಯಿಂದ ಆಸೆ ಹಾಕ್ಬಿಡ್ತಾರೆ. ಅವ್ರಿಗೆ ಬರ್ಬರಕ್ ದಾರಿ ಇಲ್ದಿರ, ದುಡಿಯೋದಕ್ಕೆ ಶಕ್ತಿ ಇಲ್ದಿರ, ಇರೋದಕ್ಕೆ ಜಾಗ ಇಲ್ದಿರ ಕಣ್ಣೀರಲ್ಲಿ ಬರ್ಕೊಂಡೆ ತಂದೆ ತಾಯಿಗಳು ನೋಡ್ತೇವೆ. ಇದೇ ರೀತಿಯಾಗಿ ಸಮಾಜದಲ್ಲಿ ಯಾರೆಲ್ಲ ನಮ್ಮನ್ನು ಅವಲಂಬಿಸಿಕೊಂಡಿರ್ತಾರೋ ಅವರೆಲ್ಲರನ್ನು ನಾವು ಕೈ ಬಿಡದೆ ನೋಡಿಕೊಳ್ಳಬೇಕು. ಯಾರೊಬ್ಬರು ಸಹ ಅಯ್ಯೋ ಇವರನ್ನ ನಂಬಿ ಇವರನ್ನೇ ನಾವು ಆಶ್ರಯಿಸ್ಕೊಂಡು ಮೋಸ ಹೋದಲ್ಲ ಅಂತ ಕಣ್ಣೀರು ಹಾಕಬಾರದು. ನಾನು ನೀವು ಕರ್ತನನ್ನು ಆಶ್ರಯಿಸಿಕೊಂಡಿದ್ದೇವೆ. ಕರ್ತನು ಎಂದಿಗೂ ನಮ್ಮನ್ನು ಬಿಡೋದಿಲ್ಲ. ಅದರಂತೆ ನಮ್ಮನ್ನ ಆಶ್ರಯಿಸಿಕೊಂಡವರನ್ನ ನಾವು ಎಂದಿಗೂ ಕೈ ಬಿಡಬಾರದು. ಕಡ್ಡೆಯ ಪರ್ಯಂತರ ಅವರನ್ನ ಕರ್ತನಲ್ಲಿ ನಾವು ನೋಡಿಕೊಳ್ಳಬೇಕು. ಹಲ್ಲೆಲೂಯ. ನೀವು ಇತರಗಳನ್ನ ಕೈ ಬಿಡಬೇಡಿ, ನಿಮ್ಮನ್ನು ಕರ್ತನು ಯಾವತ್ತೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ಒಳ್ಳೆ ಗುರುವನಾಗಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅದರಿಂದ ನಾನು ನೀವು ಸಹ ಇತರಗಳನ್ನ ಯಾವತ್ತೂ ಕೈ ಬಿಡಬಾರದು. ಒಂದು ವೇಳೆ ಬೇರೆ ಯಾರೋ ಅವ್ರಿಗೆ ನಂಬಿರುವಂತವ್ರನ್ನ ಕೈ ಬಿಡೋದನ್ನ ನೀವು ನೋಡಿದ್ರೆ ನೀವು ಹೋಗಿ ಕೈ ಹಿಡಿಯಿರಿ, ನಿಮ್ಮನ್ನ ದೇವರು ಕೈ ಹಿಡಿತಾರೆ. ಹಲ್ಲೆಲೂಯ. ಕಡೆಯದಾಗಿ ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಗುರುವನಾಗಿ ಎಷ್ಟೆಲ್ಲಾ ಕಾರ್ಯಗಳು ಮಾಡ್ತಾರೆ. ಆದ್ರೆ ನಾವೇನ್ ಮಾಡಬೇಕು? ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಗುರುವನಾಗಿ ನಮಗೋಸ್ಕರ ಇಷ್ಟೆಲ್ಲ ಮಾಡುವಾಗ ನಾನು ನೀವು ಒಳ್ಳೆ ಕುರಿಯಾಗಿ ಅವರ ಬಳಿಯಲ್ಲಿ ಜೀವಿಸಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಕುರುಬನಾಗಿ ನಮಗಾಗಿ ಎಲ್ಲವನ್ನು ಮಾಡ್ತಾರೆ. ನಾನು ನೀವೇನ್ ಮಾಡಬೇಕು? ನಾನು ನೀವು ಒಳ್ಳೆ ಕುರಿಯಾಗಿ ಅವರನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯ. ಅವರು ನನ್ನ ನಿಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡಬೇಕು. ಈತ ಒಳ್ಳೆಯ ಕುರಿ, ಈಕೆ ಒಳ್ಳೆಯ ಕುರಿ ಅಂತ ನಮ್ಮ ವಿಷಯದಲ್ಲಿ ಅವರು ಸಾಕ್ಷಿ ಕೊಡಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ನಾನು ನೀವು ನಡೆಯುವಂತವர்களಾಗಿ ಇರಬೇಕು. ಕರ್ತನನ್ನ ಪ್ರೀತಿಸಿ, ಕರ್ತನ ಮೇಲಿನ ನಂಬಿಕೆಯಿಂದ ಅವರ ವಾಕ್ಯಗಳನ್ನ ಕೈಗೊಂಡು ಅವ್ರ ಚಿತ್ತದಂತೆ ಈ ಲೋಕದಲ್ಲಿ ನಾವು ಜೀವಿಸಿ ಅವರ ನಾಮವನ್ನು ನಾವು ಮಹಿಮೆಪಡಿಸಬೇಕು. ಅವರಿಂದ ನೀನು ಒಳ್ಳೆಯವನು ಅನ್ನುವಂಥ ಒಂದು ಹೆಸರನ್ನ ನಾನು ನೀವು ಅವರ ಸನ್ನಿಧಿಯಲ್ಲಿ ಸಂಪಾದಿಸಬೇಕು. ಹಲ್ಲೆಲೂಯ. ಅವರು ನಮಗೆ ಒಳ್ಳೆ ಕುರುಬನು, ನಾವು ಅವರಿಗೆ ಒಳ್ಳೆಯ ಕುರಿಯಾಗಿರಬೇಕು. ಆಗ ಅವರು ನಮಗೆ ಒಳ್ಳೆ ಕುರುಬನಾಗಿರುವಾಗ ನಾವು ಅವರಿಗೆ ಒಳ್ಳೆ ಕುರಿಯಾಗಿರಬೇಕು. ಅದು ತುಂಬಾ ಮುಖ್ಯ. ಅದರ ಜೊತೆಯಲ್ಲಿ ಬೇರೆ ಕುರಿಗಳಿಗೂ ನಾವು ಒಳ್ಳೆಯ ಜೊತೆಯ ಕುರಿಯಾಗಿರ್ಬೇಕು. ಹಲ್ಲೆಲೂಯ. ನಾವು ಹೆಂಗಿರ್ಬೇಕು? ಒಂದು ಒಳ್ಳೆ ಕುರುಬನಾಗಿರುವಂತ ಯೇಸು ಕ್ರಿಸ್ತನಿಗೆ ನಾವು ಒಳ್ಳೆ ಕುರಿಯಾಗಿರ್ಬೇಕು. ಅದೇ ರೀತಿಯಾಗಿ ಜೊತೆಲಿರುವಂತ ಇತರ ಎಲ್ಲಾ ಕುರಿಗಳಿಗೆ ನಾವು ಒಳ್ಳೆಯ ಜೊತೆ ಕುರಿಗಳಾಗಿರಬೇಕು. ಹಲ್ಲೆಲೂಯ. ಕರ್ತನು ನಮ್ಮ ವಿಷಯದ ಸಾಕ್ಷಿ ಕೊಡಬೇಕು. ಈತ ಈಕೆ ನನ್ನ ಒಳ್ಳೆಯ ಕುರಿ ಅಂತ ನಮ್ಮ ಸುತ್ತಮುತ್ತ ಹಿಂದೆ ಮುಂದೆ ಇರೋರು ಸಾಕ್ಷಿ ಕೊಡಬೇಕು. ಈತ ನಮ್ಮ ಒಳ್ಳೆಯ ಜೊತೆಯ ಕುರಿ ಅಂತ. ಹಲ್ಲೆಲೂಯ. ಆದ್ರೆ ಕೆಲವೊಂದು ಕುರಿಗಳು ಏನ್ ಮಾಡುತ್ತೆ? ಕೆಲವೊಂದು ಕುರಿಗಳು ಹಿಂಡಿನಲ್ಲಿ ಉಬ್ಬಿ ಹೋಗಿ ಕುರುಬ ಇಲ್ದಿರುವಾಗ ನಾನೇ ನಿಕ್ಕಿನ ದೊಡ್ಡವನು, ನನಗೆ ತುಂಬಾ ಶಕ್ತಿ ಇರೋದಂತ ಹೇಳಿ ಅವ್ರನ್ನ ಗುದ್ದಿ ಅವ್ರನ್ನ ಬೀಳಿಸಿ ಇವ್ರನ್ನ ಗಾಯ ಮಾಡಿ ಅವ್ರನ್ನ ತುಳಿದು ನೀರ್ ಕುಡಿಯಕ್ಕೆ ಹೋಗುವಾಗ ಆ ಕಡೆ ಅವ್ರನ್ನ ನಾನೇ ಕುಡಿಬೇಕು ಮೊದಲಂತ ಇದೇ ನೀರ್ ಕುಡಿಯಕ್ಕೆ ಹೋಗಿ ಬೇರೆದಕ್ಕೆಲ್ಲ ನೀರಲ್ದಂಗೆ ಮಾಡಿ ಮೇವೆಲ್ದಂಗೆ ಮಾಡಿ ದಬ್ಬಾಳಿಕೆ ಮಾಡಿ ಬೇರೆದಕ್ಕೆಲ್ಲ ಏನ್ ಮಾಡುತ್ತೆ? ಹಿಂಸೆ ಕೊಡ್ತಾ ಇರುತ್ತೆ. ಆ ರೀತಿಯಾಗಿ ಹಿಂಡನ್ನ ಬಾಧಿಸುವಂತ ಕುರಿಯಾಗಿ ನಾವಿರಬಾರದು. ಇತರಗಳನ್ನ ಬಾಧಿಸುವಂತ ಕುರಿಯಾಗಿ ನಾವಿರಬಾರದು. ಇತರ ಕುರಿಗಳಿಗೆ ಒಳ್ಳೆ ಕುರಿಯಾಗಿ ನಾವು ಕರ್ತನಲ್ಲಿ ಜೀವಿಸಬೇಕು. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ನಮಗೆ ಒಳ್ಳೆ ಕುರುಬನು, ನಾವು ಆತನಿಗೆ ಒಳ್ಳೆ ಕುರಿಯಾಗಿ ಜೊತೆ ಎಲ್ಲಾ ಕುರಿಗಳಿಗೂ ಒಳ್ಳೆಯ ಜೊತೆ ಕುರಿಯಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿದ್ದಾರೆ. ಅವರು ಒಳ್ಳೆಯ ಕುರುಬನಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡುತ್ತಾರೆ. ಅವರು ಒಳ್ಳೆಯ ಕುರುಬನಾಗಿ ಎಷ್ಟೋ ಕಾರ್ಯಗಳನ್ನು ಮಾಡುವುದನ್ನು ಇದುವರೆಗೂ ನಾವು ಧ್ಯಾನ ಮಾಡಿ ಬಂದಿದ್ದೇವೆ. ಇವತ್ತು ಸಹ ಅವರು ಒಳ್ಳೆಯ ಕುರುಬನಾಗಿ ನಮ್ಮನ್ನು ಶುದ್ಧಿ ಮಾಡುತ್ತಾರೆ. ಅವರು ಒಳ್ಳೆಯ ಕುರುಬನಾಗಿ ನಮ್ಮ ಗಾಯಗಳನ್ನು ಕಟ್ಟುತ್ತಾರೆ. ಒಳ್ಳೆಯ ಕುರುಬನಾಗಿ ಅವರು ನಮ್ಮನ್ನು ಹೊತ್ತು ಸಾಗುತ್ತಾರೆ. ಒಳ್ಳೆಯ ಕುರುಬನಾಗಿ ಅವರು ನಮಗೆ ಜೊತೆಯಾಗಿ ಇರುತ್ತಾರೆ ಎಂಬುದಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡಿ ಬಂದೆವು. ಆತನ ಒಳ್ಳೆಯ ಕುರುಬನಾಗಿ ಇವೆಲ್ಲವನ್ನ ನಮಗೆ ಮಾಡುತ್ತಾರೆ. ಅದೇ ಸಮಯದಲ್ಲಿ ನಾವು ಏನ್ ಮಾಡಬೇಕು? ಅದೇ ಸಮಯದಲ್ಲಿ ನಾವು ಇದರ ಗಾಯಗಳನ್ನು ಕಟ್ಟಬೇಕು. ಇತರಗಳನ್ನ ನಾವು ಕೈ ಬಿಡಬಾರದು. ಇತರಗಳಿಗೆ ನಾವು ಆಧಾರವಾಗಿ ಇರಬೇಕು. ಯೇಸು ಕ್ರಿಸ್ತನು ನಮಗಾಗಿ ಮಾಡುವಂಥ ಕಾರ್ಯಗಳನ್ನು ನಾವು ಇತರಗಳಿಗೆ ಕರ್ತನಲ್ಲಿ ಮಾಡುವಂಥವர்களಾಗಿ ಇರಬೇಕು. ಕಟ್ಟ ಕಡೆಗೆ
ಒಳ್ಳೆ ಕುರುಬನಾಗಿರುವ ಆತನಿಗೆ ನಾವು ಒಳ್ಳೆಯ ಕುರಿಯಾಗಿ ಇರಬೇಕು. ಇತರ ಎಲ್ಲ ಜೊತೆ ಕುರಿಗಳಿಗೆ ನಾವು ಒಳ್ಳೆಯ ಜೊತೆ ಕುರಿಯಾಗಿ ಇರಬೇಕು. ಆ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವ ಈ ಒಂದು ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ಯೇಸಪ್ಪ, ನೀವು ನಮಗೆ ಒಳ್ಳೆಯ ಕುರುಬನಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನೀವು ಒಳ್ಳೆಯ ಕುರುಬನಾಗಿ ತಂದೆಯೇ ನಮ್ಮನ್ನ ತಂದೆಯೇ ನೀವು ಹೊತ್ತು ಸಾಗುವಿರಿ, ಅದಕ್ಕೋಸ್ಕರವಾಗಿ ಸ್ತೋತ್ರ. ನೀವು ಒಳ್ಳೆಯ ಕುರುಬನಾಗಿ ನಮ್ಮನ್ನು ಶುದ್ಧೀಕರಿಸುವಿರಿ, ಅದಕ್ಕಾಗಿ ಸ್ತೋತ್ರ. ನೀವು ಒಳ್ಳೆಯ ಕುರುಬನಾಗಿ ನಮ್ಮ ಗಾಯಗಳನ್ನು ಕಟ್ಟುವಿರಿ, ಅದಕ್ಕಾಗಿ ಸ್ತೋತ್ರ. ನೀವು ಒಳ್ಳೆಯ ಕುರುಬನಾಗಿ ನಮ್ಮನ್ನು ಎಂದಿಗೂ ಕೈ ಬಿಡದೆ ನಮಗೆ ಜೊತೆಯಾಗಿ ಇರುವಿರಿ, ಅದಕ್ಕೋಸ್ಕರವಾಗಿ ಸ್ತೋತ್ರ. ತಂದೆಯೇ, ಅದೇ ಸಮಯದಲ್ಲಿ ನಾವು ಸಹ ಇತರಗಳ ಗಾಯವನ್ನು ಕಟ್ಟುವಂತೆ, ಇತರಗಳಿಗೆ ತಂದೆಯೇ ಅವರನ್ನ ಹೊತ್ತು ಸಾಕುವಂತೆ, ಇತರಗಳಿಗೆ ತಂದೆಯೇ ನಾವು ತಂದೆಯ ಒಳ್ಳೆಯದನ್ನು ಮಾಡುವಂತೆ, ತಂದೆ ಇತರಗಳಿಗೆ ನಮ್ಮನ್ನೇ ನಂಬಿಕೊಂಡಿರುವಂಥವರಿಗೆ ನಾವು ದ್ರೋಹ ಮಾಡದೆ ನಂಬಿಗಸ್ತರಾಗಿ ನಡೆಯುವಂತೆ, ನಿಮಗೆ ಒಳ್ಳೆಯ ಕುರಿಯಾಗಿರುವಂತೆ, ಇತರ ಕುರಿಗಳಿಗೆ ನಾವು ಒಳ್ಳೆಯ ಕುರಿಯಾಗಿರುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮಗಳ ಮೇಲೆ ಕಂಡು ಬರಲಿ. ನಮ್ಮಲ್ಲಿ ಶುದ್ಧೀಕರಿಸಲ್ಪಡಬೇಕಾಗಿರುವ ಕಾರ್ಯಗಳಿರುವುದಾದರೆ ನಮ್ಮನ್ನು ಶುದ್ಧೀಕರಿಸಿರಿ ತಂದೆ, ನಮ್ಮನ್ನು ಪರಿಶುದ್ಧಗೊಳಿಸಿರಿ, ನಮ್ಮನ್ನು ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸಿದ್ದೇವೆ. ನಿಮ್ಮ ಕೃಪಾ ಹಸ್ತಕ್ಕೆ ತಂದೆಯನ್ನು ರೂಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ, ಆಮೆನ್.